ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ಮಹಿಳೆ ಭೀಮಮ್ಮ ಅವರ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಟೈಲರಿಂಗ್ ಹಾಗೂ ಕೃಷಿ ಅನುಭವಗಳನ್ನು ಕೇಳೋಣ. ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಲಿಸೋಣ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ಮಹಿಳೆ ಭೀಮವ್ವ ಅವರ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಟೈಲರಿಂಗ್ ಹಾಗೂ ಕೃಷಿ ಅನುಭವಗಳನ್ನು. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನವೆಂಚಿ. ನನ್ನೊಟ್ಟಿಗೆ ರಾಯಚೂರು ತಾಲೂಕಿನ ಅನ್ವರ ಗ್ರಾಮದ ಭೀಮವ್ವ ಅವರಿದ್ದಾರೆ. ಅವರು ಹೊಲಿಗೆ ಕಾರ್ಯದಲ್ಲಿ ಅಂದರೆ ಟೈಲರಿಂಗ್ ವೃತ್ತಿಯನ್ನು ಮಾಡುವಂಥವ್ರು. ಭಾಳ ಅಚ್ಚುಕಟ್ಟಾಗಿ ತಮ್ಮದೇ ಆದಂಥ ಬದುಕನ್ನು ಕಟ್ಟಿಕೊಂಡಿರುವಂಥವ್ರು. ಕೇವಲ ಅವರು ಟೈಲರಿಂಗ್ ಅಷ್ಟೇ ಅಲ್ಲ, ಬೇರೆ ಬೇರೆ ಅಂದರೆ ಮನೆಯಲ್ಲಿ ಕುರಿ ಶೆಡ್ ಇದೆ, ಅದರ ಒಕ್ಕಲ್ತನ ಮಾಡ್ತಿರ್ತಾರೆ. ಮತ್ತು ಒಕ್ಕಲ್ತನದಲ್ಲಿ ಕೃಷಿ ಮೇಳೆ ಕೆಲಸ ಮಾಡ್ತಿರ್ತಾರೆ. ಸೀಸನ್ ವೈಸ್ ಅಂದರೆ ಕೆಲಸಗಳನ್ನು ಮಾಡ್ಕೊಳ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು. ಹಾಗಾಗಿ ಅವರನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾನೆ. ಅಮ್ಮ, ನಿನ್ನ ಪರಿಚಯ ಮಾಡ್ಕೊಳ್ಳಮ್ಮ. ನೀವು ಯಾವ ಊರು, ಏನು, ನೀವೇನು ಓದಿದಿರಿ? ನಮಸ್ಕಾರ ಸರ್, ನನ್ನ ಹೆಸರು ಭೀಮವ್ವ ಅಂತ. ನಾನು 10ನೇ ಕ್ಲಾಸ್ ತನಕ ಓದೀನಿ ರೀ. ಇನ್ನು ಬಟ್ಟೆ ಹೊಲಿತೀನಿ ರೀ. ನಾನು 10ನೇ ಕ್ಲಾಸ್ ಮುಗಿಯೋದೆ ಟೈಲರಿಂಗ್ ಕಲ್ಕೊಂಡೆ ರೀ. ರಾಯಚೂರ್ದಾಗ ಕಲ್ತೀವಿ ಸರ್. ಅದ್ಲೇ ಸರ್, ರಾಯಚೂರ್ದಾಗ. ಅಂದರೆ ಮೊದಲು ಪ್ರೈಮರಿ ಆಶ್ಮಿಯಾ ಸ್ಕೂಲ್ ಸರ್, ಅದಾದ್ಮೇಲೆ ದುದ್ಬೆಂಟ್ಯಾಗರ್ ಸರ್. ಹ್ಞೂ ರೀ. ಅಂದರೆ ಮುಂದೆ ಯಾಕೆ ಓದಕ್ಕಾಗಲಿಲ್ಲ? ಕಾಲೇಜಿಗೆ ಹೋಗಕ್ಕೆ ಯಾಕೆ ಆಗಲಿಲ್ಲ? ಏನು ಇಂಟ್ರೆಸ್ಟ್ ಇತ್ತು ಅಥವಾ ಇರಲಿಲ್ಲ? ಇತ್ತು ಸರ್, ಇಂಟ್ರೆಸ್ಟ್ ಇತ್ತು. ಅಂದರೆ ನನಗೆ ಹೊಲಿಗೆ ಮೇಲೆ ಎಷ್ಟು ಇಷ್ಟ ಇತ್ತು ಸರ್. ಅದ್ರಾಗ ಹಳ್ಳಿ ಅಲ್ರಿ, ಜಾಸ್ತಿ ಓದಿಸಕ ಇಲ್ಲ ಸರ್. ಮಿಟ್ಟಿ ಮಲ್ಕಾಪುರ್ ಸರ್ ನನ್ನ ತವ್ರ ಮನೆ. ಅಲ್ಲಿಂದ ದಿನ ಹೋಗಿ ಅಪ್ ಅಂಡ್ ಡೌನ್ ಮಾಡ್ತಿದ್ರಿ? ಹೆಂಗೆ ಸರ್? ಅಪ್ ಅಂಡ್ ಡೌನ್ ಮಾಡ್ತಿದ್ವಿ, ಬಸ್ಸಿಗೆ ಹೋಗ್ತಿದ್ವಿ, ನಮ್ಮ ಬಸ್ಲಿದ್ದ ಬರ್ತಿದ್ವಿ ಸರ್. ಈಗ ನಿನ್ನ ನೋಡಮ್ಮ, ಈಗ ಸಹಜವಾಗಿ SSLC ವರೆಗೆ ಅಲ್ಲಿ ಓದಿರ್ತೀರಿ. ಮುಂದೆ ಓದ್ಬೇಕಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಅಂದ್ರೆ ಟೈಲರಿಂಗ್ ಎಲ್ಲಿ ಕಲ್ತ್ರಮ್ಮ? ಅಲ್ಲಿ ನಾವು ಅಲ್ಲೇ ಸರ್, ರಾಯಚೂರಲ್ಲೇ ಸರ್, ರಾಮಲಿಂಗಯ್ಯ ಗುಡಿಯಿಂದ ಅವರು ತಮಿಳವ್ರು ಕಳಿಸ್ತಿದ್ರು ಸರ್. ಅಲ್ಲಿ ತಿಂಗಳಿಗೊಂದು 500 ರೂಪಾಯಿ ಕೊಟ್ಟು ಮತ್ತೆ ಅದನ್ನು ಬಸ್ಸಿಗೆ ಹೋಗೋದು ಬರೋದೇ 1-2 ತಿಂಗಳು ಕಲ್ಕೊಂಡೆ ಸರ್ ನಾನು, ಅಷ್ಟೇ ರೀ. ಈಗ ನೋಡಮ್ಮ, ಈಗ ನಿನ್ನ ಅಂದ್ರೆ SSLC ಓದುವಾಗ ಆರಂಭ ಮಾಡಿದೆ ಕಲಿಯೋದು ಅಥವಾ SSLC ಮುಗಿದ್ಮೇಲೆ ಟೈಲರಿಂಗ್? ಮುಗಿದ್ಮೇಲೆ ಸರ್, ಮುಗಿದ್ಮೇಲೆ ರೀ. ಈಗ ಅಂದ್ರೆ ಟೈಲರಿಂಗ್ ಯಾವಾಗಲೂ ಎಷ್ಟು ದಿನ ಕಲ್ತ್ರೆ ಅನುಕೂಲ ಆಗ್ತದಂತ ನಿಮ್ಗೆ ಅನ್ಸ್ತಮ್ಮ? ಅಂದ್ರೆ ಇಂತಿಷ್ಟು ದಿನ ಕಲಿಬೇಕು ಅಂತ ಆಗತ್ತಾ, ಹೆಂಗ? ಹೌದು ಸರ್, ಪರ್ಫೆಕ್ಟ್ ಕಲಿಬೇಕಂತಂದ್ರೆ 1-6 ತಿಂಗಳು ಹಿಡಿತದ ಸರ್. ಅದ್ರ ಮೇಲೆ ಹೆಚ್ಚು ಇಷ್ಟ ಇದ್ದು ನಾವು ಮನಸ್ಸಿಟ್ಟು ಕಲ್ತೀವಿ ಅಂತಂದ್ರೆ 1 ತಿಂಗಳು 2 ತಿಂಗಳದೊಳಗೂ ಕಲ್ಕೋಬಹುದು ಸರ್. ಅದ್ರ ಮೇಲೆ ಆಸಕ್ತಿ ಇದ್ರೆ ಜಲ್ದಿ ಕಲಿತೀವಿ ಸರ್. ಇನ್ನು ಒಂದು ಆಸಕ್ತಿ ಇಲ್ಲ ಅಂತಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಸರ್, ಅಷ್ಟೇ. ಅಲ್ಲಿ ಈಗ ನೀವು ಕಲಿಯುವಾಗ ಎಷ್ಟು ಜನ ಹೋಗ್ತಿದ್ರಮ್ಮ? ನಿಮ್ಮೂರಿಂದ ಯಾರನ್ನ ಹೋಗ್ತಿದ್ರ ಅಥವಾ ನೀವು ಒಬ್ರು ಹೋಗ್ತಿದ್ರ? ಇಲ್ಲ ಸರ್, 6 ಜನ ನಾವು ಸರ್. 6 ಜನ ಹೋಗ್ತಿದ್ವಿ ರೀ ನಾವು. ಕಲ್ತಾರ ಸರ್. ಕಲ್ತರ್ನು ಅವ್ರ ನಡ್ಬಾರ್ದು ಬಿಟ್ಬಿಟ್ರಿ ಸರ್. ನಾನು ಹಂಗೆ ಬಟ್ಟೆ ಹೊಲಿತೀನಿ ರೀ. ಈಗ ಎಷ್ಟು ವರ್ಷದಿಂದ ನೀನು ಈ ಬಟ್ಟೆ ಹೊಲಿತಾ ಇದೆಯಮ್ಮ? ನಾ ಸರ್ ಈಗ 18 ವರ್ಷ ಜಾಸ್ತಿ ಆಯ್ತು ಸರ್. 18-19 ವರ್ಷ ನಡೀತದ್ರಿ ಈಗ. ಈಗ ಅಂದ್ರೆ ನೀವು ತವ್ರ ಮನೆಯಲ್ಲಿ ನೀವು ಹೊಲ್ದ ಮೇಲೆ ಈಗ ಅನ್ವರಕ್ಕೆ ಬಂದಿರಿ, ಗಂಡನ ಮನೆಗೆ ಬಂದ್ಮೇಲೆ ಕೂಡ ಅದನ್ನ ಮುಂದುವರಿಸಿದ್ರಿ? ಹಂಗೆ ಮುಂದುವರ್ಸಿವಿ ಸರ್. ಸ್ವಂತ ಸರ್. ಮೊದ್ಲು 6,000 ಇಟ್ಟು ನಮ್ಮ ಅಪ್ಪನವ್ರಿಗೆ ಇಸ್ಕೊಟ್ಟಿದ್ರು ಸರ್. ಅದಾದ್ಮೇಲೆ ನಾನು ಬಟ್ಟೆ ಹೊಲದ್ರಾಗ ಇಷ್ಟಿಷ್ಟು ರೊಕ್ಕ ಜಮಾ ಮಾಡ್ಕೊಂಡು ಮತ್ತೆ ಈಗ 25,000 ಸರ್ ಇದು ಜಾಕ್ ಮಿಷಿನ್ ಅಂತ ಅಂದ್ಕೊಂಡೇನ್ರಿ. ಹೊಸ ಸರ್. ಇದ್ರ ಮೇಲೆ ಕೆಲಸನೂ ಜಲ್ದಿ ಆಗ್ತದ ಸರ್, ಭಾಳ ಫಾಸ್ಟ್ ಆಗಿ ಹೊಲಿಬೋದೇನ. ಈಗ ನೋಡಮ್ಮ, ಮಷೀನ್ ಅಲ್ಲಿ ಬೇರೆ ಬೇರೆ ನಮೂನೆಗಳು ಬಂದವ. ಈ ಕರೆಂಟ್ ಇಂದು ಮಾಡ್ತಾರ. ಈಗ ನಿಮ್ಮಂತದ್ದು ಇದೆ ಯಾವ್ದು? ಇದು ಕರೆಂಟ್ ಇಂದ? ಇದು ಕರೆಂಟ್ ಇಂದ ಸರ್. ಜಾಕ್ ಅಂತಂದ್ ಕರೆಂಟ್ ಇಂದ ಸರ್. 25,000 ಮಿಷನ್.
ಅಂದ್ರೆ ಕೆಲಸ ಭಾಳ ಫಾಸ್ಟ್ ಆಗಿ ಆಗ್ತದೆ ಸರ್. ಹೊಲಿಗೆ ಏನು ಪ್ರಾಬ್ಲಮ್ ಬರೋದಿಲ್ಲ, ಚಲೋ ನಡೀತದೆ ಸರ್ ಇದು. ಈಗ ಅಂದ್ರೆ ಇಲ್ಲಿ ಸುತ್ತಮುತ್ತ ಈಗ ಹಳ್ಳಿ ಅಮ್ಮ ಇದು ಇಲ್ಲಿ ಹೆಂಗ ಮಷಿನ್ ಹೊಲಿಲಿಕ್ಕೆ ಅನುಕೂಲ ಇದೆಯಾ? ನೀನ್ ಯಾವ್ಯಾವ ಬಟ್ಟೆ ಜಾಸ್ತಿ ಹೊಲಿತಿ? ಸ್ಕೂಲ್ ಬಟ್ಟೆ ಹೊಲಿತೀನಿ ಸರ್. ಇದು ಮದುವೆ ಫಂಕ್ಷನ್ಗಳಿಗೆ ಡಿಸೈನ್ ಬ್ಲೌಸ್ ಹೊಲಿತೀನಿ, ಎಲ್ಲ ಥರದ ಮುದ್ದೆಯವ್ರ ಬಟ್ಟೆ ಎಲ್ಲ ಇದಂತ ಇಲ್ಲ ಸರ್, ಎಲ್ಲ ಹೊಲಿತೀವ್ರಿ ಬಟ್ಟೆ. ಅದಾದ್ಮೇಲೆ ಬೇಸಿಗೆ ರಜದಾಗ 1-2 ತಿಂಗಳು ಖಾಲಿ ಇರ್ತದಲ್ಲ ಸರ್, ಹೆಣ್ಮಕ್ಳು ಬಂದು ಬಟ್ಟೆನೂ ಕಲ್ಕೊಂತಾರ ಸರ್, ಹೊಲಿಯೋದು ಕಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ತೋರಿಸ್ಕೊಡ್ತೀನಿ ಸರ್. ನನ್ನಲ್ಲಿ ಕಲ್ತವ್ರಿಗೂ ಭಾಳ ಜನ ಬಟ್ಟೆ ಹೊಲಿಯಕತ್ತಾರ ಸರ್ ಈಗ. ಊರಲ್ಲಿ ಸರ್, ಊರಲ್ಲಿ ಹೊಲಿತಾರ. ಈಗ ಕೆಲವೊಬ್ರು ಗಂಡನ ಮನೆಗೂ ಹೋಗ್ಯಾರಿ, ಅಲ್ಲಿನೂ ಮಿಷಿನ್ ತಂದ್ಕೊಂಡು ಹೊಲಿಯಕತ್ತಾರ ಸರ್, ಈಗ ಹೊಲಿತಾರ. ಈಗ ನೋಡಮ್, ನೀನು 2 ತಿಂಗಳು ಕಲ್ತಿದ್ದೆ, ಅಲ್ಲಿ ಕಲ್ತು ಬಂದಿದ್ದಿ. ಅದನ್ನ ಹೆಂಗ ಮತ್ತೆ ಕಂಟಿನ್ಯೂ ಮಾಡಿ ಬೇರೆ ಬೇರೆ ಹೊಲಿಯುವಂತ ಡಿಸೈನ್ ಕಲಿಯುವಂತದ್ದು ಇದೆಯಲ್ಲ, ಬಹಳ ಕಷ್ಟ. ಅದನ್ನ ಹೆಂಗ್ ಮಾಡ್ದೇಮ್ಮ? ಅಂದ್ರೆ ಈಗ ಯೂಟ್ಯೂಬ್ದಾಗ ತೋರಿಸ್ತಾರಲ್ರಿ ಸರ್, ಫೋನ್ಯಾಗ ನೋಡಿವಂತಂದ್ರೆ ನಮ್ಗೆ ಹೊಲ್ದು ರೂಢಿ ಇರ್ತದಲ್ಲ ಸರ್, ಒಂದ್ಸಲ ನೋಡಿವಂತಂದ್ರ ಅದ್ ಬಂದ್ಬಿಡ್ತದ ಸರ್ ನಮ್ಗೆನ. ಹಿಂಗ್ ಹೊಲಿಬೇಕಂತಂದ್ ನೋಡಿವಂತಂದ್ರ ತಲೆಕ್ ಕುಂದಿರ್ತದೇನೋ, ಬರ್ತದ್ರ ಹೊಲಿಯಕ. ಈಗ ಆರಂಭದಲ್ಲಿ ನೀವು 2 ತಿಂಗಳು ಕಲ್ತ ಮೇಲೆ ಮದುವೆ ಮಾಡಿಕೊಟ್ಟದಕ್ಕೆ ಪೂರ್ಣ ಕಲೀಲಿಕ್ಕೆ ಆಗ್ಲಿಲ್ಲ ಅಥವಾ ಬಿಟ್ರೆ? ಇಲ್ಲ ಸರ್, ಮದ್ವೆ ಮಾಡೋದಕ್ಕ ಕಲಿಯಕ್ ಆಗ್ಲಿಲ್ಲ ರೀ ನಾ. ಗಂಡನ ಮನೆಗೆ ಬಂದ್ಮೇಲೆ ಅದ್ ಯಾಕೆ ಕಲಿತಿದ್ ಬಿಡು, ಮನೆಗೆ ಹೊಲ್ದಾಗ ಕೆಲಸ ಅದ, ಹೊಲ್ದಾಗ ಮಾಡ್ಬೋದು ಅಂತ ಹೇಳ್ತಿದ್ರು, ಅಥವಾ ಇಲ್ಲ ನಿಮ್ಮ ಮನೆಯವರು ಇಲ್ಲ ಕಲಿ, ನಿನಗೆ ಇಂಟ್ರೆಸ್ಟ್ ಇದ್ದಂಗ ಅದ ಕಲೀಲಿ ಅಂತ ಹೇಳಿದ್ರೆ ಹೆಂಗೆ? ಇಲ್ಲ ಸರ್, ನಿನ್ನೆಷ್ಟ ಅಂತಂದ್ರ ಸರ್, ಹೊಲ್ದಾಗ ಕೆಲ್ಸ ಇದ್ದಾಗ ಕೂಲರ್ನ ಇಟ್ಕೊಂಡು 1-2 ದಿನದಾಗ ಮುಗಿಸ್ಕೊಂಡ್ಬಿಡ್ತೀನಿ ಸರ್. ನಾ ಬಟ್ಟೆನೆ ಹೊಲ್ಕೊಂತೀನಿ ಸರ್, ಅವ್ರೇನ್ ಅನ್ನೋದಲ್ಲ ಹೊಲಿ ಅಂತಾರ್ರಿ. ಈಗ ಜಾಸ್ತಿ ನಿಮ್ಮಲ್ಲಿ ನನಗೇನ್ ಅನ್ಸದಮ್ಮ, ನೀನು ಸ್ಕೂಲ್ ಬಟ್ಟೆಗಳನ್ನು ಹೊಲಿತಿದ್ದಿ, ಆಮೇಲೆ ಹೆಣ್ಮಕ್ಳು ಬಟ್ಟೆಗಳು ಜಾಸ್ತಿನಾ ಅಥವಾ ಗಂಡು ಹುಡುಗರು ಎಲ್ಲ ಹೊಲಿತೀರಿ? ಇಲ್ಲ ಸರ್, ಗಂಡ್ ಮಕ್ಳ ಬಟ್ಟೆನ ಹೊಲಿಯೋದಿಲ್ರಿ, ಹೆಣ್ಮಕ್ಳು ಶಾಲೆ ಬಟ್ಟೆ ಮತ್ತೆ ಮದುವೆ ಬಟ್ಟೆ ಎಲ್ಲ, ಡೈಲಿ ಯೂಸ್ ಬಟ್ಟೆ ಎಲ್ಲ ಹೊಲಿತೀವ್ರಿ ನಾ, ಡ್ರೆಸ್ಗಳು ಎಲ್ಲ ಹೊಲಿತೀವಿ ಸರ್. ಈಗ ನಿಮ್ಗೆ ನನಗೇನ್ ಅನ್ಸದೆ, ನಿಮ್ಗೆ ರಾಯಚೂರು ಬಹಳ ಹತ್ರ, ಹೊಸ ಹೊಸ ಡಿಸೈನ್ಗಳನ್ನ ಕೇಳ್ತಿರ್ತಾರೆ ನಿಮ್ಮ ಊರಗಳವರು, ಅಥವಾ ಎಲ್ಲೋ ಮದುವೆಗಳನ್ನು ನೋಡಿರ್ತಾರೆ, ಅಥವಾ ಮೊಬೈಲ್ ಇದೆ ಇವತ್ತು, ಅಲ್ಲಿ ಹೊಸ ಹೊಸ ಡಿಸೈನ್ ಕೇಳ್ತಾರೆ. ಅಂತ ಡಿಸೈನ್ ಇದೇ ತರ ಇರಬೇಕು, ನನಗೆ ಹೊಲ್ದು ಕೊಡ್ತೀರಿ ನಮ್ಮ ಅಂತ ಕೇಳಿದ್ರೆ ಹೆಂಗ್ ಮಾಡ್ತೀರಿ? ಅಂದ್ರೆ ನಾವು ವರ್ಕ್ ಆದ್ರೆ ಮದ್ವೆ ಸ್ಯಾರೀಸ್ ಆದ್ರೆ ಸರ್, ಅದು ವರ್ಕ್ ನಾವು ಹಾಕ್ಸ್ಕೊಂಡ್ ಬರ್ತೀವಿ ಸರ್, ಅವ್ರನ್ನ ತೋರಿಸ್ತೀವಿ ಇಂಥ ಡಿಸೈನ್ ಬೇಕಂತಂದ್ರೆ. ಅಲ್ಲಿ ರೊಕ್ಕ ನಮ್ ರೇಟ್ ಇದ್ದಷ್ಟು ಡಿಸೈನ್ ಇರ್ತದ ಸರ್. ಅವ್ರು 1,000 ರೂಪಾಯಿದ ಅಂದ್ರೆ 1,000, 2,000 ಅಂದ್ರೆ 2,000, ಎಷ್ಟ್ರೊಳಗೆ ಹಾಕ್ಸಂದ್ರೆ ಅಷ್ಟ್ರೊಳಗೆ ಡಿಸೈನ್ ಹಾಕ್ಸ್ಕೊಂಡ್ ಬಂದು ನಾವೇ ಕಟ್ ಮಾಡಿ ಹೊಲಿತೀವಿ ಸರ್. ಇನ್ನ ಅಂದ್ರೆ ಈಗ ಒಂದು ಬಟ್ಟೆ ಡಿಸೈನ್ ಬೇಕು ಅಂತ ಇಟ್ಕೊಳ್ಳೋಣ, ಯಾವ್ದೋ ಒಂದು ಮದುವೆ ಫಂಕ್ಷನ್ಗೋ ಅಥವಾ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮಗಳು ಇರ್ತಾವೆ, ಹೆಣ್ಮಕ್ಳು ಸಹಜ ಆಸೆ ಇರೋದು. ಡಿಸೈನ್ ಹೊಲಿಸ್ಬೇಕು ಅಂತಂದ್ರೆ ನೀವೇ ಹೊಲ್ದು ಕೊಡ್ತೀರೋ ಅಥವಾ ರಾಯಚೂರಲ್ಲಿ ನಿಮ್ಗೆ ಆದಂತದ್ದು ಯಾರಾದ್ರೂ ಪರಿಚಯ ಇದ್ದವರು ಇದ್ದು ಮಾಡ್ಕೊಂಡ್ ಬರ್ತಾರೆ ಹೆಂಗ? ಇಲ್ಲ ಸರ್, ನಾವೇ ಹೊಲಿತೀವಿ ಸರ್. ಎಂಬ್ರಾಯ್ಡಿಂಗ್ ವರ್ಕ್ ಒಂದೇ ಅಲ್ಲಿ ಹಾಕ್ತಿವಿ ಸರ್, ಇನ್ನು ಬಂದ್ಮೇಲೆ ನಾವೇ ಹೊಲಿತೀವ್ರಿ ನಾ. ನಿನಗೆ ಸಹಜವಾಗಿ ನಿಮ್ಗೆ ಇಷ್ಟು ವರ್ಷದಲ್ಲಿ ನೀವು ಒಳ್ಳೆ ಇದು ಸಾರಿ ಅಥವಾ ಒಳ್ಳೆ ಒಂದು ಡಿಸೈನ್ ಮಾಡಿಕೊಟ್ಟಿದ್ದು ಇದೆಯಾ? ಬಾಳ ಅವ್ ಸರ್, ಇಲ್ಲೆಲ್ಲ ಮದುವೆ ಬಟ್ಟೆ ಎಲ್ಲ ಬರ್ತಾವ ಸರ್, ನಮ್ಗೆ ಬರ್ತಾವ್ರಿ. ಈ ಅನವರ ಗ್ರಾಮದಲ್ಲಿ ಬಹಳಷ್ಟು ಜನ ಐದರಮ್ಮ ಮಷಿನ್ ಹೊಲಿಯರು ಅಥವಾ ನಿಮ್ಮ ಯಾರು ಇದಾರೆ? ನೀವು ಆರಂಭದಾಗ ಹೆಂಗಿದ್ರು? ಈಗ ಇಲ್ಲ ಸರ್, 3-4 ಜನ ಇದ್ದಾರ ಸರ್ ಇಲ್ಲಿ ಹೊಲಿಯವ್ರ ಅಂತಂದ್ರೆ ಪರ್ಫೆಕ್ಟ್ ಆಗಿ. ನಾನು ಇನ್ನೊಬ್ಬಡಿ ಸರೋಜ್ ಅಂತ ಆಳ್ ಸರ್, ಇಬ್ರಿಂದ ಹೊಲಿಯೋದು ಸರ್. ಇನ್ನ ಡಿಸೈನ್ಗಳೆಲ್ಲ ಹೊಲಿಯೋದು ಸರ್, ಸಿಂಪಲ್ ಹೊಲಿತಾರ ಅವ್ರ. ನಮ್ಮಿಬ್ರಿಗೊಂದೇ ಜಾಸ್ತಿ ಸರ್ ಬಳೋದಿನ ಬಟ್ಟೆಲಿ ಡಿಸೈನ್ ಎಲ್ಲ ಅಂತಂದ್ರೆ. ಈಗ ಸಹಜವಾಗಿ ಎಷ್ಟು ಜನ ನಿನ್ನಲ್ಲಿ ಕಲ್ತು ಹೋಗ್ಯಾರಮ್ಮ? ಈಗ ಬ್ಯಾಸಿಗೆ ಕಲಿಸ್ತೀವಿ ಅಂತಂದ್ರೆ ಕಳೆದ ಒಂದು 10-15 ವರ್ಷದಿಂದ ಮಾಡ್ತಿದ್ರಿ. ಎಷ್ಟು ಜನ ಅಂದಾಜು ನಿಮ್ಮ ಊರಲ್ಲಿ ಎಷ್ಟು ಜನ ಹೆಣ್ಮಕ್ಳ ಕಲ್ತು ಹೋಗ್ಯಾರ ಅಥವಾ ಜಾಸ್ತಿ? ಜಾಸ್ತಿ ಅಂತಂದ್ರೆ ಸಿಗ ಪರ್ಫೆಕ್ಟ್ ಹೊಲ್ದವ್ರ ಅಂತಂದ್ರೆ ಕಲ್ಕೊಂಡು ಆ ಕಡೆ ಹೊಲಕ್ ಚಾಲ್ ಮಾಡಿದವ್ರು 5 ಮಂದಿ ಆರ ಸರ್. ಇನ್ನ ಕೆಲವೊಬ್ರು ಅರ್ಧಂಬರ್ಧಂ ಕಲ್ಕೊಂಡು ನಾವು ಹೊಲ್ದಾಗ ಕೆಲ್ಸ ಹೋಗಕತ್ತಾರ್ರಿ. ನಮ್ಗೆ ಬರವಲ್ದ ಅಂತಂದ್ ಬಿಟ್ಬಿಟ್ಟು ಹೊಲ್ದ ಕೆಲ್ಸಕ್ಕೆ ಹೋಗಕತ್ತಾರ ಸರ್ ಈಗ. ಸ್ವಲ್ಪ ಸರ್, ಒಂದು 5 ನಿಮಿಷ ನೀರ್ ಕಾದವ. ಈಗ ಕಳೆದ ಹಲವು ವರ್ಷಗಳಿಂದ ನೀವು ಇದು ಟೈಲರಿಂಗ್ ಮಾಡ್ಕೊಂತ ಬರ್ತಿದ್ರಮ್ಮ. ಈ ಟೈಲರಿಂಗ್ ವೃತ್ತಿ ಹೆಂಗದ? ಅಂದ್ರೆ ಈ ಭಾಗದಾಗ, ಗ್ರಾಮೀಣ ಭಾಗದಾಗ ಚಲೋ ಅದಂತೀಮ? ಚಲೋ ಅದ ಸರ್, ಮಾಡ್ಬೋದು ಸರ್, ಚಲೋ ಅದ ಸರ್. ಚಲೋ ಅದ ಸರ್. ಅದೊಂದ ಅಂತಂದ್ರೆ ಹೆಂಗಾಗ್ತದ ಸರ್, ಇನ್ನ ದನಗಳು ಅವ ಸರ್ ನಮ್ಗ. ಹಾಲ್ಗಿಲು ಮಾರೋದು, ಮೊಸರು ಮಾರೋದು, ಇನ್ನ ಬೆಣ್ಣೆ ಮಾರ್ತೀವಿ, ಅದು ಇದು ಮಾಡ್ಕೊಂತೀವಿ ಸರ್. ಇನ್ನ ಈಗ ನಾನು ನೋಡ್ದಮ್ಮ, ನಿಮ್ಮ ಮನೆಯಲ್ಲಿ ಒಕ್ಕಲ್ತನ ಕೂಡ ನೀವೇ ಮಾಡಿಸ್ತೀರಿ, ಆಮೇಲೆ ಕುರಿಗಳ ಶೆಡ್ ಇದೆ, ಇವೆಲ್ಲವೂ ನೀವೇ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಮನೆಯವರು ನೀವು ಸೇರಿ ಮಾಡ್ತೀರಿ ಹೆಂಗ? ಇಲ್ಲ ಸರ್, ನಮ್ಮ ಮನೆಯವರು ನಾವು ಇಬ್ರು ಕಲ್ತೆ ಮಾಡ್ಕೊಂತೀವಿ ಸರ್. ಅಂದ್ರೆ ಈಗ ನೀವು ಟೈಲರಿಂಗ್ ಯಾವಾಗ ಮಾಡ್ತೀರಿ, ಇದೆಲ್ಲ ಯಾವಾಗ ಮಾಡ್ತೀರಿ, ಹೆಂಗ? ಅಂದ್ರೆ ಮುಂಜಾನೆ 9-9:30 ಕೆಲಸ ಮುಗಿಸ್ಕೊಂಡಿದ್ದೆ ನಾ ಮಾಡ್ಕೊಂತೀವಿ ಸರ್. ಇವು ಅದೇನ ಔಟ್ರಕ್ಕ ಊಟ ಹಾಕೋ ಟೈಮ್ನಾಗ ಅಂತ ಇಷ್ಟು ಒಂದ್ ಟೈಮ್ಗಂತ ಮುಂಜಾನೆ ಹೊತ್ನಾಗ ಹುಲ್ಲು ಹಾಕ್ತಿವಿ, ಮತ್ತೆ ನೀರ್ ಇಡ್ತೀವಿ, ಮತ್ತೆ ಮಧ್ಯಾಹ್ನ ಇಷ್ಟು ಮೇವ್ ಇಡ್ತೀವಿ ಸರ್.
ಅದೇನು ಹೊರಗೇನು ಬಿಡೋದಿಲ್ಲ ಸರ್, ಮೇಯ್ಸಕ್ಕೇನು ಹೋಗೋದಿಲ್ಲ, ಶೆಡ್ಡಾಗೆ ಇರ್ತದೆ ಸರ್. ಅವು ಟೈಮ್ ಬಂದು ಅವ್ರಿಗೆ ಫುಡ್ ಹಾಕಿದ್ರೆ ಆಯ್ತು ಸರ್. ಏನು ಈಗ ನೀವೊಬ್ಬರೇ ಮಾಡ್ಕೊಂತೀರಮ್ಮ ಅಥವಾ ನಿಮ್ಗೆ ಯಾರಾದರೂ ಆಳುಗಳು ಆ ಥರ ಏನೇನು ಇಟ್ಕೊಂಡಿರಿ ಹೆಂಗೆ? ಇಲ್ಲ ಸರ್, ನಾವು ನಮ್ಮ ಮನೆಯವ್ರು ಇಬ್ರು ಕಲ್ತೆ ಮಾಡ್ಕೊಂತೀವಿ ಸರ್. ಏನು ಮಾಡ್ಕೊಂತೀವ್ರಿ. ಹೊಲ ಒಕ್ಕಲ್ತನ ಹೆಂಗಮ್ಮ? ಈಗ ಹತ್ತಿ ಬಿಡಿಸೋ ಸೀಸನ್ ಅದ, ಇದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಹತ್ತಿ ಬಿಡಿಸೋದು ಮತ್ತೆ ಅವಾಗ ಸಡನ್ಲಿ ಎಟ್ ಅ ಟೈಮ್ ಎಲ್ಲವೂ ಬಂದ್ರೆ ಹೆಂಗೆ ಕೆಲಸ ಬಂದಾಗ ಹೆಂಗೆ ಮಾಡ್ತೀರಿ? ಇಲ್ಲ ಸರ್, ಈಗ ಹೊಲ್ದಾಗ ಕೆಲಸ ಅದ ಅಂತಂದ್ರೆ ಅದು ಟೈಮ್ ಪ್ರಕಾರ ಇವು ಟಗರುಗಳಿಗೆ ಮೇವಿಗೆ ಹಾಕ್ಯಂತೀವಿ ಸರ್. ಇನ್ನು ಮುಂಜಾನೆ ಕೂಲಿಯರ್ನ ಆಟೋದವ್ರು ಇಟ್ರೆ ನಾ ಕೆಜಿ ಲೆಕ್ಕ ಬಿಡಿಸ್ತಾರೆ ಸರ್. ಇನ್ನು 1-2-3 ದಿನದಾಗ ಮುಗಿಸ್ತದ್ರಿ ಹೊಲ್ದಾಗ ಕೆಲಸ. ಕಳೆ ಗಿಳವಾದ ಅಂತಂದ್ರೂ ಗುತ್ತಿ ಕೊಡ್ತೀವಿ ಸರ್ ಇನ್ನೊಂದೇ ಸಲ. ಅದು 1-2 ದಿನದಾಗ ಮುಗಿತದ್ರಿ. ಈಗ ನಿಮ್ಗೆ ಎಷ್ಟು ಎಕರೆ ಹೊಲ ಅದಮ್ಮ? ಇದು ಟೈಲರಿಂಗ್ ನೀವು ಸ್ವಂತಕ್ಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಒಕ್ಕಲ್ತನ ಮಾಡ್ಲಿಕ್ಕೆ ಹೊಲ ಎಷ್ಟು? 1 ಎಕರೆ ಅದ ಸರ್. 1 ಎಕರೆ ಅದ. ಲೀಸ್ ಏನಾದ್ರು ಮಾಡ್ತೀರಿ? ಇಲ್ಲ ಸರ್, ಲೀಸ್ ಮಾಡೋದಿಲ್ರಿ. 1 ಎಕರೆ ಅದಷ್ಟೇ ಸರ್. ನಮ್ಮ ಹೊಲಂದ ಕುಡಿ ಶೆಡ್ 1/2 ಎಕರೆ ಅಷ್ಟು ಕುರಿಗಳಿಗೆ ಮೇವು ಹಾಕ್ಯಂಡಿವಿ ಸರ್. ಅವು ಮೇವು ಹಾಕ್ಯಂಡಿವ್ರಿ. ನಾ 1/2 ಎಕರೆ ಕಡಿಮೆ ಆಗ್ತದ ಸರ್, ಕವಳೆ ಹಾಕ್ಯಂಡಿವ್ರಿ, ತಿಂಬಕ್ ಆಗ್ತದ ಅಂತ ಅಂದಷ್ಟೇ ರೀ. ಮನೆ ಪೂರ್ತಿಗೆ ಸರ್. ಈಗ ಕುರಿ ಶೆಡ್ ನನಗೇನು ಅನ್ಸ, ಕುರಿ ಶೆಡ್ ಏನು ಗ್ರಾಮ ಪಂಚಾಯತ್ ನೆರವಿನ ಅನುದಾನದಲ್ಲಿ ಮಾಡಿದ್ರೆ ಹೆಂಗ್ ಮಾಡ್ಕೊಂಡಿರಿ? ಇಲ್ಲ ಸರ್, ನಾವು ಸ್ವಂತನೇ ಮಾಡ್ಕೊಂಡಿವ್ರಿ. ಸ್ವಂತನೇ ಮಾಡ್ಕೊಂಡಿವಿ ಸರ್. ಈಗೇನಾಗ್ತದ NREGAಗ ಅದ್ರಾಗ ನಿಮ್ಗೆ ಇದ್ರಾಗ ಕೊಡ್ತಾರ ಯೋಜನೆಗಳಿರ್ತಾವ, PM ಪ್ರಧಾನ ಮಂತ್ರಿ ಯೋಜನೆಗೆ, ಆ ಯೋಜನೆಗೆ ಇರ್ತಾವ. ಆ ತರ ಯೋಜನೆ ಮಾಡ್ಕೊಂಡು ಕುರಿ ಶೆಡ್ ಮಾಡ್ಕೊಂಡ್ರಿ ಹೆಂಗ್? ಇಲ್ಲ ಸರ್, ಹಾಕಿವ್ರಿ. ಅವು N ನಂಬರ್ ತೆಗ್ಸಿ ಹಾಕಿವಿ ಸರ್. ಇನ್ನ ಬಜೆಟ್ ಇಲ್ಲ, ಬಂದಿಲ್ಲ ಅನ್ನಕತ್ತಾರ ಸರ್. ಬಜೆಟ್ ಇಲ್ಲ ಮಾಡಿ ಸರ್, ಬಂದಿಲ್ರಿ. ಇನ್ನ ಎಷ್ಟು ಕುರಿಗಳು ನಿಮ್ಮಲ್ಲಿ ಸಾಕಾಣಿಕೆ ಮಾಡ್ತೀರಮ್ಮ? ಈಗ 40 ಮಾಡ್ತೀವಿ ಸರ್. ಇಲ್ಲ ಸರ್, ವರ್ಷಕ್ಕೆ 2 ಸಲ ತರ್ತೀವಿ ಸರ್. ಈಗ ಫಸ್ಟ್ ಅಕ್ಟೋಬರ್ದಾಗ ತಂದಿದ್ದು ಸರ್, ಮತ್ತೆ 1-3-4 ತಿಂಗಳಾದ್ಮೇಲೆ ಮೇಸಿದ್ಮೇಲೆ ಮಾರಿದ್ವಿ ಸರ್. ಮತ್ತೆ ಏಪ್ರಿಲ್ದಾಗ ತಂದೀವಿ, ಮೊನ್ನೆ ದಸರಾ ಸೀಸನ್ದಾಗ ಮಾರೀವಿ ಸರ್. ಈಗ ಚಳಿ ಜಾಸ್ತಿ ಅದಲ್ಲ ಸರ್, ಅದಕ್ಕೆ 1 ತಿಂಗಳು ಬಿಟ್ಟು ತರ್ಬೇಕಂತಂದು ಇನ್ನು ನಿಂತೀವಿ ಸರ್ ಅಷ್ಟೇ. ಈಗ ಟೈಲರಿಂಗಿಗೆ ನಾವು ಮತ್ತೆ ಟೈಲರಿಂಗ್ ವೃತ್ತಿಗೆ ಬಂದ್ರೆ ನೀವು ಅನೇಕರು, ನನ್ಗೇನು ಅನಿಸ್ತದೆ, ಈ ಒಂದು ಸಹಜವಾಗಿ ಒಂದು ಕುಬ್ಸಾ ಹೊಲಿಬೇಕು ಅಂತಂದ್ರೆ, ಒಂದು ಬ್ಲೌಸ್ ಹೊಲಿಬೇಕು ಅಂತಂದ್ರೆ, ಒಂದು ಡಿಸೈನ್ ಬ್ಲೌಸ್ ಹೊಲಿಬೇಕಂತಂದ್ರೆ ಇಲ್ಲಿ ರೇಟ್ ಬೇಕಂತ ಹೆಂಗದಮ್ಮ? ಸಿಟಿಯಾಗೂ ವಿಭಿನ್ನವಾಗಿರ್ತದೆ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ರೇಟ್ ಇರ್ತದೆ. ನೀವು ಹೆಂಗ ಇಲ್ಲಿ? ಅಂದ್ರೆ ಇಲ್ಲಿ ಕಡಿಮೆನೇ ಸರ್. ಒಂದು ಬ್ಲೌಸ್ ಹೊಲಿಬೇಕಂತಂದ್ರೆ ಒಂದು 50 ರೂಪಾಯಿ ತಗಂತೀವಿ ಸರ್. ಆ ಕಡೆ ರಾಯಚೂರು ಕಡೆ ಅಂತಂದ್ರೆ ಸಿಟಿದಾಗ 70-80 ತನ ಇರ್ತದ್ರಿ. ಒಂದು ಡಬಲ್ ಕುಬ್ಸ್ ಹೊಲಿಬೇಕಂತಂದ್ರೆ ಅಲ್ಲಿ 150-160 ಇರ್ತದೆ ಸರ್. ಇಲ್ಲಿ ನಮ್ಗೆ 100 ರೂಪಾಯಿ ಇರ್ತದೆ ಸರ್. ಅಂದ್ರೆ ಹಳ್ಳ್ಯಾಗ ನೋಡಿ ತಗಮ್ಮ ಅಂತಾರ್ರಿ. ಜುಲ್ಮಿ ಮಾಡಕ್ ಆಗೋದಿಲ್ಲ ಸರ್. ಇನ್ನ ಬಡವ್ರ ಜನ, ನಾವು ಬಡವ್ರೇ ಸರ್, ಹೆಂಗ್ ಜುಲ್ಮಿ ಮಾಡಕ್ ಆಗ್ತದೆ ಸರ್. ಅದಕ್ಕೆ ಕಡಿಮೆನೆ ತಗೊಂತೀವಿ ಸರ್ ನಾವು. ಈಗ ಸಾದಾ ಬ್ಲೌಸ್ ಮತ್ತೆ ಡಿಸೈನ್ ಬ್ಲೌಸ್ ಏನಾದ್ರು ವ್ಯತ್ಯಾಸ ಇರ್ತದಮ್ಮ ರೇಟಲ್ಲಿ? ವ್ಯತ್ಯಾಸ ಇರ್ತದೆ ಸರ್. ಈಗ 30 ನಿಮಿಷದಾಗ ಇದು ನಾವು ಸಾದಾ ಬ್ಲೌಸ್ ಹೊಲ್ದಿವಿ ಅಂತಂದ್ರೆ 1 ತಾಸು ಮ್ಯಾಗ ಆಗ್ತದೆ ಸರ್. 60 ನಿಮಿಷದ ಮ್ಯಾಗ ಆಗ್ತದೆ ಸರ್ ಡಿಸೈನ್ ಅಂತಂದ್ರೆ. ಅವಾದ್ಮೇಲೆ ಮತ್ತೆ ಅವು ಮಣಿ ಇಡೋದು ಅಂತಂದ್ರೆ ಅದಕ್ಕೂ ಬಹಳ ಟೈಮ್ ಹಿಡ್ಕೊಂತದ ಸರ್ ಅದು. ಈಗ ನಾನು ಅನೇಕ ಟೈಲರಿಂಗ್ ವೃತ್ತಿ ಮಾಡುವಂತವ್ರು ನಾನು ಕೇಳ್ತಿರ್ತೀನಮ್ಮ. ಅವರು ಈ ಟೈಲರಿಂಗ್ ಈ ಮಷಿನ್ ಜೊತೆಗೆ ಅವರು ಕಂಪ್ಯೂಟರೈಸ್ಡ್ ಡಿಸೈನ್ ಮಷಿನ್ ಕೂಡ ತಂದಿರ್ತಾರೆ. ಆ ತರದ ಆಲೋಚನೆ ಏನಾದ್ರು ಇದೆಯಾ? ಏನಿಲ್ಲ ಸರ್, ಅಂತಪ್ಪರಿ ಅಂತಂದ್ರೆ ಇಲ್ಲಿ ಬಹಳ ರೊಕ್ಕ ಖರ್ಚಾಗ್ತದೆ ಸರ್. ಅಷ್ಟೊಂದು ಖರ್ಚಿಡಕ್ ಆಗೋದಿಲ್ಲ ಸರ್ ನಮ್ ಕೈಲಿ. ಈಗ ನೀವು ಈಗ ಮಷಿನ್ 25,000 ತಂದು ಮಾಡಿರಿ, ಇದು ಹೆಂಗೆ ನಿಮ್ಮ ಮನೆಯವ್ರು, ನೀವು ಹೆಂಗೆ ಇದು ಟೈಲರಿಂಗ್ ಇದ್ರ ಮೇಲೆ ತಂದಿದ್ದ ಅಥವಾ ಬೇರೆ ಹೆಂಗ ಸಾಲ ಮಾಡ್ಕೊಂಡು ತಂದ್ಕೊಂಡಿರಿ, ಹೆಂಗ್ ಮಾಡಿರಿ? ಇಲ್ಲ ಸರ್, ನಾವು ಬೆಣ್ಣೆ ಮಾರಿದ ರೊಕ್ಕೆಲ್ಲ ಜಮೆ ಇಟ್ಕೊಂಡಿದ್ದೆ ಸರ್. ನಾನು ಒಂದು ಸೂಲಿಗೆ ಎಮ್ಮೆಗೆ 25,000 ಜಮಾ ಅದು ಸರ್. ಅವು ಏನನ್ ಮಾಡ್ಸಕ್ ಹೋದ್ರು ಬೇರೆ ಏನು ಅನುಕೂಲ ಆಗೋದಿಲ್ಲ. ಇನ್ನು ಟೈಲರಿಂಗ್ ಹೊಲಿತೀವಲ್ಲ ನಾವು, ಸಣ್ಣ ಮಿಷಿನ್ ಕೂಡ ಕೆಲಸ ಸಾಗೋದಿಲ್ಲ. ಅದೇ 25,000 ಇಟ್ಟರೆ ಮಿಷಿನ್ ಬರ್ತದಲ್ಲ, ಫಾಸ್ಟ್ ಆಗ್ತದ ಕೆಲಸನು ಅಂತಂದು ನಾವು ಯೋಚನೆ ಮಾಡ್ಕೊಂಡು ತಂದ್ಕೊಂಡಿವಿ ಸರ್ ನಾವು. ಈ ಟೈಲರಿಂಗ್ ವೃತ್ತಿಗೆ ಸೀಸನ್ ಅಂತ ಏನಾದ್ರು ಇರ್ತದಮ್ಮ? ಸೀಸನ್ ಅಂತ ಇರ್ತದ ಇಲ್ಲಿ? ಹಂಗೇನಿಲ್ಲ ಸರ್. ಈಗ ಫಸ್ಟ್ ಜೂನ್ ಜುಲೈದಾಗಂತೂ ಸ್ಕೂಲ್ ಬಟ್ಟೆ ಜಾಸ್ತಿ ಬೀಳ್ತದ ಸರ್. ಬಿಡಿ ದಿನ ಟೈಮ್ ಅಂತಂದ್ರೆ ಬೇರೆ ಟೈಮ್ ಎಲ್ಲ ಕಡಿಮೆನೆ ಸರ್ ಬ್ಲೌಸ್. ಇನ್ನು ಮದ್ವೆ ಸೀಸನ್ ಬಂದ್ರಂತೂ ಫುಲ್ ಇರ್ತದ ಸರ್. ಅಷ್ಟೇ, ಬಂದಂಗೆಲ್ಲ ಹೊಲಿಯೋದು ಸರ್, ಅಷ್ಟೇ ಹೊಲಿಯೋದು. ಸೀಸನ್ ಅಂತಂದ್ರೆ ನನಗೇನ, ಈಗ ಸ್ಕೂಲ್ ಹೇಳಿದ್ರಿ ನೀವು, ಸ್ಕೂಲ್ ಅಂದ್ರೆ ಇಲ್ಲಿ ಸರ್ಕಾರಿ ಶಾಲೆ ಬಟ್ಟೆಗಳು ಕೊಟ್ಟಿದ್ದು ಹೊಲಿತೀರೋ ಅಥವಾ ಹೊರಗಿನ ಸ್ಕೂಲ್ಗಳದ್ದು ಏನಾದ್ರು ಕಾಂಟ್ರಾಕ್ಟ್ ಇಟ್ಕೊಂಡು ಮಾಡ್ತಾರೆ ಹೆಂಗೆ? ಇಲ್ಲ ಸರ್, ಸ್ಕೂಲ್ ಬಟ್ಟೆನೆ ಸರ್. ಇಲ್ಲ ನಮ್ ಗೌರ್ಮೆಂಟ್ ಶಾಲೆ ಬಟ್ಟೆ ಮಕ್ಕಳು ತಂದು ಕೊಡ್ತಾರೆ ಸರ್. ಬೇರೆ ಸ್ಕೂಲಿಗೆ ಹೋಗೋರು, ಪ್ರೈವೇಟ್ ಶಾಲೆ ಮಕ್ಕಳಿಗೆ ನಾವು ತಂದ್ಕೊಂಡಿರ್ತಾರೆ ಸರ್. ಒಟ್ಟು ಗೌರ್ಮೆಂಟ್ ಶಾಲೆ ಮಕ್ಕಳು ಸರ್, ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳು ಆ ಬಟ್ಟೆನೆ ಹೊಲಿತೀವಿ ಸರ್. ನಾವೇ ಹೊಲಿತೀವ್ರಿ. ಅಂದ್ರೆ ಈಗ ಒಂದು ಡ್ರೆಸ್, ಆತರ ಶಾಲೆದು ಒಂದು ಡ್ರೆಸ್ ಹೊಲಿಲಿಕ್ಕೆ ಎಷ್ಟು ತಗೊಳ್ತೀರಮ್ಮ ನೀವು? ಅಂದ್ರೆ ಇದು ಸಣ್ಣ ಮಕ್ಕಳು ಆದ್ರೆ 200 ಸರ್, ದೊಡ್ಡ ಮಕ್ಕಳು ಆದ್ರೆ 250 ಸರ್ ಅಷ್ಟೇ. ಹ್ಞೂ ರೀ.
ಈ ಒಂದು ಡಿಸೈನ್ ಬ್ಲೌಸ್ ಅನ್ನ ಒಂದು ಮದುವೆಗೋ ಅಥವಾ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಒಂದು ಡಿಸೈನ್ ಬ್ಲೌಸ್ ಹೊಲಿಬೇಕು ಅಂತಂದ್ರೆ ಅದ್ರ ರೇಟ್ ಹೆಂಗಿರ್ತದೆ? ಮಿನಿಮಮ್ ಎಷ್ಟು ಮಾಡ್ತೀರಿ, ಗರಿಷ್ಠ ಎಷ್ಟು ಮಾಡ್ತೀರಿ, ಏನು? ಅಂದ್ರೆ 250 300 ಲಾಸ್ಟ್ ಅಂದ್ರೆ 400 ಸರ್, ಅಷ್ಟೇ ರೀ. ಯಾಕೆಂದ್ರೆ ನಾನು ಬ್ಲೌಸ್ ಹೊಲಿಯೋರ್ನ ಕೇಳ್ತಿರ್ತೀನಿ, ಡಿಸೈನ್ ಬ್ಲೌಸ್ ಅಂದ್ರೆ ಆ ಡಿಸೈನ್ ಬ್ಲೌಸಿಗೆ ತಕ್ಕಂಗೆ ರೇಟ್ ಇರ್ತದೆ ಅಂತ ಹೇಳ್ತಿರ್ತಾರೆ. ನಾನು ಕೇಳಿದೆ, ಒಂದು 25,000 ನಮೂನೆಗಳು ಅದಾವಂತ ಬ್ಲೌಸ್ ಅಲ್ಲಿ ಹೊಲಿಲಿಕ್ಕೆ. ಅದರಲ್ಲಿ ಅವರು ನನಗೆ ಮಾತಾಡುವಾಗ ಹೇಳ್ತಿದ್ರು, ಒಂದು ಬ್ಲೌಸು ಬೆಂಗಳೂರು ಮೂಲದವರು ಅಥವಾ ಮೈಸೂರಿನವರು ಅಥವಾ ಈ ಕಡೆ ಎಲ್ಲಾದ್ರೂ ಇದ್ದಾಗ ಸುಮಾರು 10,000 15,000 25,000 ಬ್ಲೌಸ್ಗಳು ಹೊಲ್ದಿದೀವಿ ಅಂತ ಹೇಳ್ತಿದ್ರು. ನಿಮ್ಮಲ್ಲಿ ಆ ತರ 2,500 3,000 ಬ್ಲೌಸ್ಗಳು ಹೊಲ್ದಿದ್ಯಾ ನಿಮ್ಮಲ್ಲಿ? ಇಲ್ಲ ಸರ್, ಮೊದ್ಲವು ವರ್ಕ್ ಅಂತ ಹಾಕ್ಸ್ತೀವಿ ಸರ್, 1000 1200 1500 ಸರ್. ಅಲ್ಲಿ ಹೊಲಿಗೆ ಅದು ಡಿಸೈನ್ ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಹಾಕ್ಸ್ಕೊಂಬಂದ್ಮೇಲೆ ಒಂದ್ 200 ನಾವು ಹೊಲ್ದ್ ಕೊಡ್ತೀವಿ ಸರ್ ನಾವು. ಅಂದ್ರೆ ಅಲ್ಲಿ ವರ್ಕ್ ಎಷ್ಟು ರೇಟ್ ಕೊಟ್ಟು ಹಾಕ್ಸಿರ್ತೀವಿ ಅಷ್ಟು ರೇಟ್ ಒಂದೇ ಇಸ್ಕೊಂಡು ಅವ್ರಿಗೆ ಕೊಟ್ಟು ನಾವ್ 200 ಹೊಲ್ದ್ ಕೊಡ್ತೀವಿ ಸರ್, ಅಷ್ಟೇ. ಈಗ ಅವ್ರಿಗೆ ನೀವು ಅಂದ್ರೆ ನಿಮ್ಗೆ ಕೊಡ್ತಾರ ಅವರು, ನೀವೇ ಎಂಬ್ರಾಯ್ಡ್ರಿ ಅವೆಲ್ಲ ಮಾಡ್ಕೊಂಡು ಡಿಸೈನ್ ಮಾಡ್ಸ್ಕೊಂಡ್ ಬರ್ತೀರ? ರಾಯಚೂರಿಗೆ ಹೋಗಿ ಮಾಡ್ಸ್ಕೊಂಬರ್ತೀವಿ ಸರ್. ಅಲ್ಲಿ ಡಿಸೈನ್ ಮೇಲೆ ರೇಟ್ ಸರ್. ವರ್ಕ್ ಜಾಸ್ತಿ ಅದಂತಂದ್ರೆ ರೇಟ್ ಜಾಸ್ತಿ ರೀ. ಇನ್ನು ಸಿಂಪಲ್ ಇದ್ದಿದ್ವಾದ್ರೆ 1000 ಚಾಲ್ ಸರ್. ಮಿನಿಮಮ್ ನೀವು ನಿಮ್ಮ ಊರಲ್ಲಿ ನಮ್ದು ಮದುವೆ ಆದ ನೀವು ಇದು ಮಾಡ್ಸ್ಕೊಂಬರ್ರಿ ಅಂತ ಹೇಳಿದ್ವು. ಯಾಕಂದ್ರೆ ಹೆಣ್ಮಕ್ಳು ಸಹಜ ಅದು ಫ್ಯಾಷನೇಬಲ್ ಇರ್ತಾರೆ. ನಿಮ್ಗೆ ಈ ಮಾಡ್ಕೊಂಬ ಇದು ಎಷ್ಟಾಗ್ಲಿ ಅಂತ ಕೊಟ್ಟಿದ್ದಿದೆಯಾ? ಎಷ್ಟರವರೆಗೆ ಮಾಡಿಸಿರಿ ನೀವು? ನಾವು ಸರ್ 1200 ತನ ಮಾಡಿಸಿವಿ ಸರ್. 1200 1000 ರೂಪಾಯಿದು ಮಾಡಿಸಿವಿ ಸರ್. ಹೆಚ್ಚು ರೇಟ್ ಅಂದ್ರೆ ಮಾಡಿಸಿಲ್ಲ ಸರ್ ನಾವು. ಡಿಸೈನ್ ಅಲ್ಲೇ ಮಾಡ್ಕೊಂಬಂದು ನಾವು 200 ಹೊಲ್ದು ಕೊಡ್ತೀವಿ ಸರ್, ಅಷ್ಟೇ. ನೀವು ಸಹಜವಾಗಿ ಇದೆಲ್ಲ ಸೀಸನಿಂಗ್ ಮಾಡುವಾಗ ಈಗ ಅಷ್ಟು ರೇಟ್ ಕೊಟ್ಟು ಮಷಿನ್ ತಂದಿರಿ, ಅದ್ರ ಲಾಭ ನಷ್ಟ ಹೆಂಗ್ ಲೆಕ್ಕ ಹಾಕ್ತಿರಿ? ನಾವು ಸರ್ ದಿನಕ್ಕೆ ಇಷ್ಟಂತ ಹೊಲಿದ್ದದ್ದು ಲೆಕ್ಕ ಇರ್ತದಲ್ರಿ ಸರ್. ನಮ್ಗ ದಿನ 500 600 ತನ ಹೊಲ್ಕೊಂತೀವಲ್ಲ ಸರ್. ಹಂಗಾಗಿ ನಮ್ಗೆ ಲೆಕ್ಕ ಸಿಗ್ತದೆ ಸರ್. ಇದು ಲಾಭ ನಷ್ಟನ ನೀವು ಹೆಂಗೆ ದಿನಕ್ಕೆ, ತಿಂಗಳಿಗೆ ಅಥವಾ ವರ್ಷಕ್ಕೆ ಹೆಂಗ್ ಲೆಕ್ಕ ಹಾಕೋತಿಯಮ್ಮ ನೀನು? ಅಂದ್ರೆ ನಾನು ಈ ವರ್ಷ ಇಷ್ಟು ದುಡ್ದೆ, ಅಥವಾ ಈ ತಿಂಗಳು ಇಷ್ಟು ದುಡ್ದೆ, ಅಥವಾ ಈ ಒಂದು ದಿನಕ್ಕೆ ಇಷ್ಟು ದುಡ್ದೆ, ಯಾವ ತರ ಲೆಕ್ಕ ಹಾಕ್ತಿಯಮ್ಮ? ಅಂದ್ರೆ ದಿನ ಹೊಲ್ಕೊಂಡಿದ್ದು ನಾವು ಒಂದು ಕಾಗದಾಗ ಬರ್ದಿಟ್ಕೊಂತಿರ್ತೀವಿ ಸರ್ ನಾವು ಇಷ್ಟ ಅಂತಂದು. ಇನ್ನು ಒಂದ್ ತಿಂಗಳಿಗೆ ಅಂದ್ರೆ ಒಂದ್ 15,000 ಹಿಂಗ್ ದುಡ್ಕೊಂಡಿವಿ. ಒಂದೊಂದು ಸೀಸನ್ ಬಾಳ ಬಟ್ಟೆ ಬಿದ್ದಾವ ಅಂತಂದ್ರೆ ಒಂದ್ 16,000-17,000 ತನಕ ದುಡ್ಕೊಂಡಿವ ಅಂತಂದ್ ನಮ್ಗೆ ಲೆಕ್ಕ ಸಿಗ್ತದೆ ಸರ್, ಸಿಗ್ತದ. ಈ ಸಹಜವಾಗಿ ನಿಮಗೆ ಒಳ್ಳೆ ಸೀಸನ್, ಇಷ್ಟು ದುಡ್ದಿದ್ದೀನಿ ಸರ್, ಬಹಳ ಗರಿಷ್ಠ ಇದು, ನನ್ನ ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಸಾವಿರ ದುಡ್ದಿದ್ದು ಒಂದ್ ತಿಂಗಳ ಸರ್ ಈ ತರ ಸೀಸನ್ ಆಗ ಅಂತ ಅಂದಿದ್ದು ಎಷ್ಟು ಗರಿಷ್ಠ ಎಷ್ಟು ದುಡ್ದಿರಿ? ಗರಿಷ್ಠ ಅಷ್ಟೇ ಸರ್, 16,000-17,000 ಸರ್. ಈಗ ನನಗೇನ್ ಅನ್ಸದೆ, ಇದನ್ನ ನೀವ್ ಹೆಂಗೆ ಹೊಲಿಯೋದಂದ್ರೆ ಬೆಳಗಿನ ಟೈಮು, ಸಾಯಂಕಾಲ, ಮಧ್ಯಾಹ್ನ ಆ ತರ ಹೆಂಗ ಪ್ಲಾನ್ ಮಾಡ್ಕೊಂತೀರಿ? ಯಾಕಂದ್ರೆ ಮನೇಲಿ ಕೆಲಸ ಇರ್ತದೆ, ಮಕ್ಳು ಇರ್ತವೆ, ಸ್ಕೂಲ್ಗೆ ಹೋಗೋದಿರ್ತದೆ, ನಿಮ್ಮ ಮನೆಯವ್ರು ಇರ್ತಾರೆ, ಏನೋ ಕೆಲಸ ಇರ್ತದೆ. ಇದನ್ನ ಹೆಂಗೆ ಡಿಸ್ಟರ್ಬ್ ಆಗ್ಲಾರ್ದಂಗೆ ಹೆಂಗ್ ಮಾಡ್ಕೋತೀರಿ? ಅಂದ್ರೆ ಮುಂಜಾನೆಯಿಂದ ಸಾಯಂಕಾಲ ತನ ಹೊಲ್ಕೊಂತೀವಿ ಸರ್. ಸಂಡೇ ದಿನ ಆದ್ರೆ ಇನ್ನ ಸ್ವಲ್ಪ ಜಲ್ದಿನೇ ಏರ್ತೀವಿ. ಒಂದ್ ವೇಳೆ ಅರ್ಜೆಂಟ್ ಯಾವ್ದಾನ ಬಂದಿದ್ದೇನ ನಾಳೆನೆ ಬೇಕು ಬ್ಲೌಸ್ ಅಂತಂದ್ರೆ ರಾತ್ರಿ ಟೈಮ್ನು ಹೊಲ್ದ್ ಕೊಡ್ತೀವಿ ಸರ್, ರಾತ್ರಿನೂ ಹೊಲ್ದ್ ಕೊಡ್ತೀವಿ ಸರ್. ಯಾವತ್ತಾದ್ರೂ ನೀವು ಬ್ಲೌಸ್ ಹೊಲಿಯುವಾಗ ಅವ್ರು ಅನ್ಕೊಂಡಿದ್ದೊಂದು ನೀವು ಮಾಡಿದ್ದೊಂದು ಆ ತರ ಆಗಿದ್ದಿದೆಯಾ? ಇಲ್ಲ ಸರ್, ಹಂಗೇನಾಗಿಲ್ರಿ, ಹಂಗೇನಾಗಿಲ್ಲ ಸರ್. ಸೇಮ್ ಬಂದಿರ್ತದೆ ಸರ್. ಏನೋ ಸ್ವಲ್ಪ ಲೂಸ್ ಆದ್ರೆ ಲೂಸ್ ಒಂದ್ ಹೊಲಿಗೆ ಹಾಕಿ ಕೊಡ್ತೀವಿ ಅಷ್ಟೇ ಸರ್. ನಾವು ಪೂರ ಅಂತ ಕೆಟ್ಟಿದ್ದೇನಿಲ್ಲ ಸರ್. ಇಲ್ಲ. ಯಾವಾಗ್ಲಾದ್ರೂ ನೀವು ಆರಂಭದಾಗ ಕಲ್ತಿರುವಾಗ ನೀವು ಯಾರ್ದಾದ್ರು ಕುಬ್ಸ ಕೆಟ್ಟಿರೋದು ಅಥವಾ ಬ್ಲೌಸ್ ಕೆಟ್ಟಿರೋದು, ನೀವೇ ಮತ್ತೆ ಅದೇ ಕಲರ್ ಸೇಮ್ ತಂದು ಹೊಲ್ದ್ ಕೊಟ್ಟಿರೋದು ಆ ತರ ಆಗಿದೆಯಾ? ಇಲ್ಲ ಸರ್, ಹಂಗೇನಾಗಿಲ್ರಿ, ಯಾವಾಗೂ ಆಗಿಲ್ಲ ಸರ್. ಈಗ ಇಲ್ಲಿ ಈ ಭಾಗದಲ್ಲಿ ನಿಮ್ಗೆ ಸಹಜವಾಗಿ ಜಾಸ್ತಿ ಯಾರಮ್ಮ ನಿಮ್ಗೆ ಯುವತಿಯರು ಅಂದ್ರೆ ಸಣ್ಣ ವಯಸ್ಸಿನವರು ಈ ಯುವತಿಯರು ಜಾಸ್ತಿ ಹೊಲ್ಸಕ್ ಬರ್ತಾರೋ ಅಥವಾ ಹೆಣ್ಮಕ್ಳು ಗೃಹಿಣಿಯರು ಬರ್ತಾರೋ, ಹೆಂಗೆ ಯಜಮಾನರು ಬರ್ತಾರ ಹೆಂಗೆ? ಇಲ್ಲ ಸರ್, ಯುವತಿಯರು ಬರ್ತಾರ ಸರ್, ಗೃಹಿಣಿಯರು ಬರ್ತಾರ ಸರ್, ಅಷ್ಟೇ. ಮಕ್ಕಳಂತೂ ಬಾಳ ಸರ್. ಈಗ ರೆಡಿಮೇಡ್ ಡ್ರೆಸ್ಗಳು ಮತ್ ಇವಾಗ ಮದುವೆ ಆಗೋರು ಅಂತವ್ರೆಲ್ಲ ಬಂದು ಹೊಲ್ಸ್ಕೊಂತಾರ ಸರ್, ಹೊಲ್ಸ್ಕೊಂತಾರ. ಅಂದ್ರೆ ನಿಮ್ಗೆ ದಿನಾಲು ಮಷಿನ್ ಕೆಲಸ ಮಾಡ್ತಿರ್ತೀರಮ್ಮ ಅಥವಾ ಇಲ್ಲ ಇರೋದಿಲ್ಲ ಸರ್? ಏನೋ ಒಂದಿನ 2 ದಿನ ಗ್ಯಾಪ್ ಇರ್ತದೆ ಹೆಂಗೆ? ಇಲ್ಲ ಸರ್, ದಿನ ಏನಿಲ್ಲ ಅಂತಂದ್ರೆ ಒಂದ್ 100 ರೂಪಾಯಿ ತನ ದುಡ್ಕೋಕಿರ್ತದ ಸರ್. ದಿನ ಒಂದ್ ಕಂಟಿನ್ಯೂ 2 ಕುಬಸನ್ನ ಒಲೆಯದು ಏನಿಲ್ಲ ಅಂತಂದ್ರೆ 200-300 ಅಂತ ತಪ್ಪಿದ್ದಿಲ್ಲ ಸರ್, ಕಂಪಲ್ಸರಿ ಇದ್ದಿದ್ದೆ. ಈಗ ಹೈನುಗಾರಿಕೆ ಕೂಡ ಹೇಳ್ತಿದ್ರಿ ನೀವು, ಬೆಣ್ಣೆ ಮತ್ತೆ ಮೊಸರು, ಹಾಲು ಮೊಸರು ಮಾರುವಂತದ್ದು ಇಲ್ಲಿ ಊರಲ್ಲಿ ತಗೊಂಡ್ ಹೋಗ್ತಾರ? ಹೋಯ್ತಾರ ಸರ್. ಈಗ 3 ಎಮ್ಮೆ ಇದ್ದು ಸರ್, ಬೇರೆಯವ್ರಿಗೆ ಅದು ಪಾಲಿಕೆ ಅಂತಂದ್ ಕೊಟ್ಟಿವ್ ಸರ್. ಈಗ ಸದ್ಯಕ್ಕೆ ಕಾಯವ್ರ ಇಲ್ದದಕ್ಕ ಒಂದೊಂದು ಇಟ್ಕೊಂಡಿವ್ರಿ ನಾವು. ಹಾಲು ಕೊಡ್ತದ ಸರ್. ಈಗ ಒಂದ್ ಎಮ್ಮೆ ಇಟ್ಕೊಂಡಿದ್ದೀರಿ. ಈಗ ಆ ಎಮ್ಮೆ ನಿಮ್ಗೆ ಅಂದ್ರೆ ನಿಮ್ಗೆ ಇನ್ಕಮ್, ಒಂದ್ ಎಮ್ಮೆ ಸಾಕೋದ್ರಿಂದ ಇನ್ಕಮ್ ಆಗ್ತದೆ ಸರ್, ಇಷ್ಟ ಆಗ್ಬೋದು ಅಥವಾ ಒಂದು ಸಂಸಾರ ನಡಿಬೋದಾ? ಆರಾಮ್ ನಡೀತದ ಸರ್. ದಿನ ಒಂದ್ 50 ರೂಪಾಯಿ ಮೊಸರು ಹಾಕ್ತಿವ್ ಸರ್. ಹಾಕಿದ್ಮೇಲೆ ಏನಿಲ್ಲ ಅಂತಂದ್ರೆ ಒಂದ್ ವಾರಕ್ಕ 1000 ರೂಪಾಯಿ ಬೆಣ್ಣೆ ಬರ್ತದ ಸರ್ ನಮ್ಗ.
ಕೆಜಿ ಬೆಣ್ಣೆ 1200 ರೂಪಾಯಿ ಮಾರ್ತೀವಿ ಸರ್. ಹ್ಮ್ ಹೊರಗಳವರು ಬರ್ತಾರೆ ಸರ್, ಹೊರಗಳವರು ಇಲ್ಲಿಯವರು ತಗೊಂತಾರೆ, ಸುತ್ತಮುತ್ತೂರವ್ರೆಲ್ಲ ಬರ್ತಾರೆ ಸರ್. ಹಾಲು ಯಾರಿಗಾನ ಎಮರ್ಜೆನ್ಸಿ ಅಂತಂದ್ರೆ ಕೊಡ್ತೀವಿ ಸರ್, ಇಲ್ಲ ಅಂತಂದ್ರೆ ಹಾಲು ಕೊಟ್ರೆ ಬೆಣ್ಣೆ ಬರೋದಿಲ್ಲ ಸರ್, ಕೊಡೋದಲ್ರಿ, ಹಾಲು ಕಡಿಮೆನೆ ಕೊಡೋದು. ಎಷ್ಟು ಒಂದ್ ಎಮ್ಮೆ ಎಷ್ಟು ಲೀಟರ್ ಕೊಡ್ತದಮ್ಮ? ಅದೇನ್ ನೀವು ಸಾಕಿದ್ದು ಅಥವಾ ಖರೀದಿ ಮಾಡ್ಕೊಂಡ್ ಬಂದಿದ್ದ ಹೆಂಗ ಸರ್? ಮೊದ್ಲಿದ್ದ ನಮ್ಮ ಅತ್ತೆಯವರು ಕೊಟ್ಟಿದ್ ಸರ್ ನಮ್ಗ, ಅದಂಗೆ ಚಲೋ ತಾಳೆ ಅಂತಂದು ಇಟ್ಕೊಂಡಿವ್ರಿ. ಅದೇ ಎಮ್ಮೆ ಇಟ್ಕೊಂಡ್ರಿ ಸರ್. ಅವು ಈಗ 4ನೇ ತಳಿ ಸರ್. ಈಗ ಎಲ್ಲ ಎಣಗಾರನೇ ಸರ್, 3 ತಳಿ. ಈಗ 4ನೇ ತಳಿನೂ ಎಣಗಾರನೇ ಹುಟ್ಟ್ಯಾದ್ರಿ. ಅದು 3 ಲೀಟರ್ ಜಾಸ್ತಿನೇ ಕೊಡ್ತದ ಸರ್ ಹಾಲು. 3 ಲೀಟರ್ಗಿಂತ ಮುಂಜಾನೆ 3 ಲೀಟರ್ ಅಂದ್ರೂ ಸಾಯಂಕಾಲ 2 ಲೀಟರ್ ಕೊಡ್ತದ ಸರ್ ಹಾಲು. ಈಗ ಎಮ್ಮೆ ಮತ್ತೆ ಕುರಿ ಸಾಕಾಣಿಕೆ, ಈ ಟೈಲರಿಂಗ್ ಇದೆಲ್ಲ ನೋಡಿದ್ರೆ ಒಂದು ತಿಂಗಳಿಗೆ ಗಂಡ ಹೆಂಡತಿ ಸೇರಿ ಎಷ್ಟು ಆಗ್ಬೋದಮ್ಮ, ದುಡಿಬಹುದು? ಯಾಕಂದ್ರೆ ಸಹಜವಾಗಿ ಹಳ್ಳಿಯವ್ರು ಅನ್ಕಂತಿರ್ತಾರೆ, ಭೀಮವ್ರು ಇಷ್ಟೆಲ್ಲ ಹೇಳಿದ್ರಲ್ಲ ಸರ್, ಎಷ್ಟು ದುಡಿಬಹುದು ಸರ್ ತಿಂಗಳಿಗೆ? ಅವ್ರಿಗೆ ಕುತೂಹಲ ಇರ್ತದೆ, ಏನ್ ಹೇಳ್ತೀವಿ? ಹೌದೌದು ಸರ್, ದುಡಿಬೋದು ಸರ್. ನಾನು ಅಂತೀನಲ್ಲ ಸರ್, ಬಟ್ಟೆ ಹೊಲ್ದದ್ದು ಅಂತಂದ್ರೆ ದಿನ 200-300 ಅಂತಂದ್ರೆ ಅದೊಂದು ಸೀಸನ್ ಇರ್ಲಾರ್ದ ಟೈಮ್ ಅಂತಂದ್ರೆ 9,000 ಆರಾಮ್ ಆಗ್ತದೆ ಸರ್. ಈಗ ವಾರಕ್ಕೆ 1,000 ರೂಪಾಯಿ ಲೆಕ್ಕ ಹಿಡಿದ್ರು ಬೆಣ್ಣೆ 5 ವಾರಕ್ಕೆ ಅದೊಂದು 5,000 ಆಗ್ತವ ಸರ್. 14,000 ಆದ್ವಲ್ಲ ಸರ್ ಅಲ್ಲಿಗೆ. ಮತ್ತೆ ಮೊಸರಿನ ದಿನ ಒಂದ್ 50 ರೂಪಾಯಿ ಲೆಕ್ಕ ಹಾಕೊಂಡ್ರು ಅದೊಂದ್ 1,500 ಆದ್ವಲ್ರಿ ಸರ್. ಒಂದು 15,000 ರಿಂದ 16,000 ದುಡಿತೀರಿ ತಿಂಗಳಿಗೆ? ದುಡಿತೀವಿ ಸರ್. ಈಗ ಈ ಹಳ್ಳಿಯಲ್ಲಿ ಖರ್ಚು ಕಡಿಮೆ ಅಂತ ಹೇಳ್ತಾರಮ್ಮ, ಪಟ್ಟಣದಲ್ಲಿದ್ರೆ ಎಲ್ಲವೂ ಖರೀದಿ ಮಾಡ್ಬೇಕಂತಾರೆ, ಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ಅಂತಾರೆ, ಏನ್ ಹೇಳ್ತೀರಿ? ಕಡಿಮೆನೆ ಸರ್ ಹಳ್ಳ್ಯಾಗ. ನೀರಿಂದು ಕಟ್ಟೋದಿಲ್ಲ ಸರ್, ನಾವು ಕಟ್ಟಿಗೆ ಕೊಂಡದ. ಈಗ ಕೊಂಡ್ರೆ ಗ್ಯಾಸ್ ಕೊಂಡ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ಅಷ್ಟೇ ಅಲ್ರಿ ಸರ್. ಮನೆ ಬಾಡಿಗೆ ಕಟ್ಟೋದಿರೋದಿಲ್ಲ. ಉಳಿತಾಯ ಸರ್ ನಮ್ಗಂತ. ಈಗ ಒಂದು ವರ್ಷಕ್ಕೆ ನೀವು ಏನೋ ಒಂದು ಗುರಿ, ಈ ವರ್ಷ ಇಂಥದ್ದು ಹಾಕ್ಬೇಕು ಬೆಳೆ, 1 ಎಕರೆ ಹೊಲದಲ್ಲಿ ಇಂಥದ್ದು ಹಾಕ್ಬೇಕು ಅನ್ಕೊಂತೀರಿ ಅಂತ ಕುರಿ ಸಾಕಾಣಿಕೆ. ಈ ಕುರಿ ತರುವಂತದ್ದು, ಮಾರಾಟ ಮಾಡುವಂತದ್ದು ಈ ಉಳಿದಂತ ಹಣದಿಂದನೇ ತರ್ತೀರಾ ಅಥವಾ ಬೇರೆ ಏನೋ ಸಾಲ ಆಗಿಲ್ಲ ಆತರ ಮಾಡ್ಕೊಂಡು ಮಾಡ್ತೀರಾ? ಲೋನ್ ಗಿನ್ ತಗೊಂಡು ಬ್ಯಾಂಕ್ನಿಂದ ಹಂಗ್ ಮಾಡ್ತೀರಿ? ಇಲ್ಲ ಸರ್, ಲೋನ್ ಏನಿಲ್ಲ ಸರ್. ಮೊದ್ಲು ನಾವು ಒಂದ್ ಕಡೆ ಸಾಲ ತಂದಿದ್ವಿ ಸರ್, 5 ಲಕ್ಷ ನಮ್ ತಾಯಿ ಮಕ್ಕಳಲ್ಲೇ ತಂದ್ಕೊಂಡು ಫಸ್ಟ್ ಸೀಸನಿಗೆ 30 ಟಗರ್ ತಂದ್ಕೊಂಡಿವ್ ಸರ್. ಅವ್ 30 ಟಗರ್ ತಂದ್ರೆ ನಾವು ಇವ್ ಎಷ್ಟು ಸರ್, 7,000 ಸರ್. ಪಟ್ಟಣದಲ್ಲಿದ್ರೆ ಎಲ್ಲವೂ ಖರೀದಿ ಮಾಡ್ಬೇಕಂತಾರೆ, ಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ಅಂತಾರೆ, ಏನ್ ಹೇಳ್ತೀರಿ? ಕಡಿಮೆನೆ ಸರ್ ಹಳ್ಳ್ಯಾಗ. ನೀರಿಂದು ಕಟ್ಟೋದಿಲ್ಲ ಸರ್, ನಾವು ಕಟ್ಟಿಗೆ ಕೊಂಡದ. ಈಗ ಕೊಂಡ್ರೆ ಗ್ಯಾಸ್ ಕೊಂಡ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ಅಷ್ಟೇ ಅಲ್ರಿ ಸರ್. ಮನೆ ಬಾಡಿಗೆ ಕಟ್ಟೋದಿರೋದಿಲ್ಲ. ಉಳಿತಾಯ ಸರ್ ನಮ್ಗಂತ. ಈಗ ಒಂದು ವರ್ಷಕ್ಕೆ ನೀವು ಏನೋ ಒಂದು ಗುರಿ, ಈ ವರ್ಷ ಇಂಥದ್ದು ಹಾಕ್ಬೇಕು ಬೆಳೆ, 1 ಎಕರೆ ಹೊಲದಲ್ಲಿ ಇಂಥದ್ದು ಹಾಕ್ಬೇಕು ಅನ್ಕೊಂತೀರಿ ಅಂತ ಕುರಿ ಸಾಕಾಣಿಕೆ. ಈ ಕುರಿ ತರುವಂತದ್ದು, ಮಾರಾಟ ಮಾಡುವಂತದ್ದು ಈ ಉಳಿದಂತ ಹಣದಿಂದನೇ ತರ್ತೀರಾ ಅಥವಾ ಬೇರೆ ಏನೋ ಸಾಲ ಆಗಿಲ್ಲ ಆತರ ಮಾಡ್ಕೊಂಡು ಮಾಡ್ತೀರಾ? ಲೋನ್ ಗಿನ್ ತಗೊಂಡು ಬ್ಯಾಂಕ್ನಿಂದ ಹಂಗ್ ಮಾಡ್ತೀರಿ? ಇಲ್ಲ ಸರ್, ಲೋನ್ ಏನಿಲ್ಲ ಸರ್. ಮೊದ್ಲು ನಾವು ಒಂದ್ ಕಡೆ ಸಾಲ ತಂದಿದ್ವಿ ಸರ್, 5 ಲಕ್ಷ ನಮ್ ತಾಯಿ ಮಕ್ಕಳಲ್ಲೇ ತಂದ್ಕೊಂಡು ಫಸ್ಟ್ ಸೀಸನಿಗೆ 30 ಟಗರ್ ತಂದ್ಕೊಂಡಿವ್ ಸರ್. ಅವ್ 30 ಟಗರ್ ತಂದ್ರೆ ನಾವು ಇವ್ ಎಷ್ಟು ಸರ್, 7,100 ತಂದಿದ್ವಿ ಸರ್. ಅವು ತಂದ್ಮೇಲೆ ಅದ್ರಾಗ 1.5 ಲಕ್ಷದ ತನ ಉಳಿತಾಯ ಆಯ್ತು ಸರ್. ಅದು ಉಳ್ದದ್ರಕ್ಕನೆ ನಾವು ಆ ಕಡೆ ಸಾಲ ಕಟ್ಕೊಂತೀವಿ ಸರ್. ಮತ್ತೆ ನಾವು ಖರ್ಚು ಏನಿರ್ತದ ಅದೇ ಉಲ್ಟಾ ಹಾಕಿ ಮತ್ತೆ ಟಗರ್ ತರ್ತೀವ್ರಿ. ಮತ್ತೆ 2ನೇ ಸಲ ತಂದಾಗಂತೂ 40 ಟಗರ್ ತಂದಿವಿ ಸರ್. ಈಗ ಮತ್ತೆ ಈ ಸತಿನೂ 40 ತರ್ಬೇಕಂತಂದು ಹಂಗೆ ಇಟ್ಕೊಂಡಿವಿ ಸರ್. ಹ್ಞೂ. ಈಗ ನೋಡಮ್ಮ, ಉಳಿತಾಯ ಮಾಡುವಂತದ್ದು ಹೆಂಗಿರ್ತದೆ ಅಂತಂದ್ರೆ, ಉಳಿತಾಯ ಅಂತಂದ್ರೆ ಒಂದಿಷ್ಟು ಪಿಗ್ಮಿ ಕಟ್ತಿರ್ತಾರ, ಒಂದಿಷ್ಟು ಬ್ಯಾಂಕಿಗೆ ರೊಕ್ಕ ಕಟ್ಕೊಂತಿರ್ತಾರ. ಉಳಿತಾಯ ಮಾಡ್ಲಿಕ್ಕೆ ಯಾವ್ದಾದ್ರು ಬೇರೆ ಬೇರೆ ಯೋಜನೆಗಳಾಗ ಕಟ್ತಿರ್ತಾರೆ. ಈಗ ಹೆಂಗಾದಂದ್ರೆ ಕಾಲ ಸೂಕ್ಷ್ಮ ಅದ, ಯಾರಿಗಾದ್ರೂ ರೊಕ್ಕ ಕೊಟ್ಟು ಬಡ್ಡಿ ಜಾಸ್ತಿ ಆಸೆ ಕೊಟ್ಟು ಆಮೇಲೆ ದುಡ್ಡು ಕೊಡ್ಲಾರ ಜಗಳ ಚಾಲ ಆಗ್ತಾವ. ನೀವ್ ಹೆಂಗ್ ಉಳಿತಾಯ ಮಾಡ್ತೀರಿ ಅದನ್ನ? ನಾವು ಉಳಿತಾಯ ಅಂತಂದ್ರೆ ಇದಕ್ಕೆ ಖರ್ಚಾಗ್ತೀವಿ ಸರ್. ನಾವು ಟಗರುಗಳಿಗೆ ಖರ್ಚಾಗ್ತೇವಿ, ಅದ್ರಾಗೆ ಉಳಿತಾಯ ಮಾಡ್ಕೊಂತೀವಿ ಸರ್, ಅಷ್ಟೇ. ಒಟ್ಟಾರೆ ಈ ಟೈಲರಿಂಗು, ಕುರಿ ಸಾಕಾಣಿಕೆ, ಈ ಹೈನುಗಾರಿಕೆ ಈ 3ನ್ನ ನಿಭಾಯಿಸುವ ಮಧ್ಯೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ತದ? ಬೀಗರು ಏನಾದ್ರು ಕೆಲಸ ಇರ್ತಾವ ಅಥವಾ ಬೀಗರು ಯಾವ್ದೋ ಒಂದು ಮದುವೆ ಇರ್ತದ, ಏನೋ ಒಂದು ಕಾರ್ಯಕ್ರಮ ಇರ್ತದ, ಹೆಂಗ್ ಮಾಡ್ತೀರಮ್ಮ? ಹೋಗೋದು ಬರೋದು ಹೆಂಗ ಆಗ್ತದ ಇವೆಲ್ಲ ಮಾಡುವಾಗ? ಅಂದ್ರೆ ನಾವು ಒಬ್ರು ಇರ್ತೀವಿ ಸರ್, ನಮ್ಮ ಮನೆಯವ್ರನ್ನಾಗ್ಲಿ ನಾವನ್ನಾಗ್ಲಿ ಒಬ್ರು ಇಲ್ಲಿ ಇರ್ತೀವಿ ಸರ್, ಒಬ್ರು ಹೋಗ್ತೀವಿ ಸರ್, ಅಷ್ಟೇ. ಹೋಗ್ತಾರೆ. ಈಗ ನಿಮ್ಮ ಮನೆ ತವ್ರ ಮನೆಯಲ್ಲಿ ಏನೋ ಕೆಲಸ ಬಂತು ಅಥವಾ ನಿಮ್ ಗಂಡನ ಮನೆಯವರಲ್ಲೇ ನಿಮ್ಮ ಅಣ್ಣ ತಮ್ಮರವ್ರು ಯಾರಾದ್ರೂ ಕರೆದ್ರು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ, ಗಂಡ ಹೆಂಡತಿ ಹೋಗ್ಲಿದ್ರೆ ಸಿಟ್ಟಾಗ್ತಾರ, ಸಹಜ ಅದು. ಏನ್ ಹೇಳ್ತೀರಿ ಅವ್ರಿಗೆ? ಮತ್ತೆ ಹೆಂಗ್ ಮಾಡ್ತೀರಿ? ಹೇಳ್ತೇವೆ ಸರ್, ಹಿಂಗ್ ನಮ್ ಕುರಿಗಳ ಅವಪ್ಪ ಉಪವಾಸ ಇಡಕ್ ಆಗೋದಲ್ಲ ಅವ್ರನ್ನ, ಒಬ್ರು ಬಂದು ಒಬ್ರು ಇರ್ತೀವ ಅಂತಂದ್ ಹೇಳ್ತೀವಿ ಸರ್. ಹಂಗಾಗಿ ಮತ್ತೆ ಒಬ್ರು ಹೋಗಿದ್ದೇನೆ ಸಾಯಂಕಾಲದಷ್ಟೇ ಬಂದ್ಬಿಡ್ತೀವಿ ಸರ್, ಅಷ್ಟೇ. ಇರೋದಿಲ್ರಿ, ಒಂದಿನ ಹೋಗೋದ ಬರೋದ ಇಲ್ಲ, ಪೂರ ಕಂಪಲ್ಸರಿ ಇರ್ಬೇಕಂತಂದ್ರೆ ಒಂದೇ ದಿನ ಇರ್ತೀವಿ ಸರ್, ಅಷ್ಟೇ. ಈಗ ನಿಮ್ಮ ಮನೆಯವರು ಯಾವತ್ತಾದ್ರು ಇಲ್ಲ ನನಗೆ ಬೇರೆ ಕೆಲಸ ಅದ, ನೀನು ಇವೆಲ್ಲ ಕೆಲಸ ಮಾಡ್ಕೊಂತ ನಾನು ಹೋಗಿ ಬಂದ್ಬಿಡ್ ನೀನು ಅಂತ ಹೇಳುವಂತದ್ದು ಆಗುತ್ತೆ? ಯಾವಾಗ ಆಗ್ತದೆ ಸರ್,
ಹಾಕ್ಸದ ಹೋಗ್ತಾರ್ರಿ ಅವರು, ಹೋದಾಗ ನಾನೇ ನೋಡ್ಕೊಂತೀನಿ ಸರ್. ಇನ್ನು ನೋಡ್ಕೊಂತೀವ್ರಿ. ಸಹಜವಾಗಿ ನನಗೆ ಈ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ಇರ್ತಾರಮ್ಮ. ಈಗ ಅಂದ್ರೆ ಅವ್ರಿಗೆ ಏನಾಗ್ತದ, ಒಂದೇ ಕೆಲಸ ಮಾಡ್ಕೊಂತ ಅಥವಾ ಟೈಲರಿಂಗೇ ಮಾಡ್ತಿರ್ತಾರೆ, ಅದೊಂದೇ ಮಾಡ್ತಿರ್ತಾರೆ. ನನ್ನ ಹೊಲ್ದಾಗ ಹೋಗಕ್ ಆಗಲ್ಲ ಅಂತಿರ್ತಾರೆ. ಆಮೇಲೆ ಟೈಲರಿಂಗ್ ಮಾಡ್ತಾ ಬೇರೆ ಕೆಲಸ ಮಾಡಕ್ ಆಗಲ್ಲ ಅಂತಿರ್ತಾರೆ. ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಮಾಡ್ಕೊಂಡ್ರೆ ಆಗ್ತದ ಸರ್, ಆಗೋದಿಲ್ಲ ಅಂತಂದ್ರೆ ಹೆಂಗ ಹೇಳಕ್ ಆಗ್ತದ ಸರ್. ನಾವು ಸಂಸಾರ ನಮ್ದು ಮುಂದಕ್ಕೆ ಹೋಗ್ಬೇಕು ಅಂತಂದು ಆಸೆ ಇದ್ರೆ ಎಲ್ಲ ಕೆಲಸನೂ ನೋಡ್ಕೋಬೇಕು ಸರ್. ನಾವು ನಮ್ಮ ಕೆಲಸ ಇದ್ದಿಷ್ಟು ಬಿಡು, ದೇವ್ರು ಕೊಟ್ಟಷ್ಟ ಅಂತಂದು ನಾವು ಇಷ್ಟೇ ಇರ್ತೀವಿ ಅಂದ್ಕೊಂಡ್ರೆ ಅದಿಷ್ಟು ಕೆಲಸಕ್ಕೆ ಸಾಕು ಮಾಡ್ಕೊಂತಾರ ಅವ್ರು. ನಾವಂತ ಎಲ್ಲ ಮಾಡಕ್ ಇಷ್ಟಪಡ್ತೀವಿ ಸರ್. ಈಗ ಸಹಜವಾಗಿ ಬಹಳಷ್ಟು ಜನ ಏನಾಗ್ಯದ, ಹೆಣ್ಮಕ್ಳು ಚೆನ್ನಾಗಿ ಓದಿರ್ಬೇಕು ಅಥವಾ ಓದ್ಲಿದ್ರು ಪಟ್ಟಣ ಸೇರ್ಬೇಕು ಅನ್ನುವಂಥದ್ದು ಬಹಳ ಮಂದಿಗೆ ತಲೆಗಿರ್ತದ. ಸಹಜವಾಗಿ ಪಟ್ಟಣ ಸಿಟಿಯಾಗ ಯಾರಾದ್ರೂ ಸಿಟಿಯಾಗಿದ್ರೆ ಅವ್ರ ಸಿಟಿಯಾಗದ್ರೆ ನಾವು ಹೋಗ್ಬೇಕು, ಅಥವಾ ಅವ್ರ ಮನೆಗೆ ಬಂಗಾರ ತಂದ್ರೆ ನಾವು ತರಬೇಕು, ಅವ್ರ ಮನೆ ಟಿವಿ ತಂದ್ರೆ ನಾವು ತರಬೇಕು, ಮನೆ ಕಡಿಸ್ತಾರೆ ಅದು ಸಾಲ ಆಗ್ಲಿ ತರಬೇಕು, ಅದು ಗಂಡನ ಮೇಲೆ ಇದು ಅವಾಗ ಗಂಡ ಏನಾದ್ರು ಮಾಡ್ಲಿ ಹಂಗ ಅಂತ ಇರ್ತಾರೆ. ನೀವೇನ್ ಹೇಳ್ತೀರಮ್ಮ ಅಂತವ್ರಿಗೆ? ಅಂತದಕ್ಕೆ ನಾವು ಒಪ್ಪಿಗೋದಿಲ್ಲ ಸರ್. ನಮ್ಮ ಕೈಲಿದ್ರೆ ತಂದ್ಕೋಬೇಕು, ಇಲ್ಲ ಅಂತಂದ್ರೆ ಇಲ್ಲ ಸರ್, ಇದ್ದಾಗ ಅಂತ ತಂದ್ಕೋಬೇಕ್ರಿ. ಸಾಲ ಮಾಡ್ಕೊಂಡು ತಂದ್ಕೊಂಡಿವ ಅಂತಂದ್ರೆ ಅದು ಬಡ್ಡಿ ಜಾಸ್ತಿ ಆಗ್ತದ ಸರ್. ಬಡ್ಡಿ ಮುಂದ್ರ ಏನಂತಾರಲ್ರಿ, ಬಡ್ಡಿ ಮುಂದ ಕುದುರಿನೂ ಹೊಡಿದ್ರು ಇದು ಆಗ್ತದ ಅಂತಾರಲ್ರಿ ಸರ್, ಆಗದಲ್ರಿ. ಅದಕ್ಕೆ ನಮ್ಮ ಕೈಲಿದ್ದಾಗೆ ತಂದ್ಕೋಬೇಕು ಸರ್. ಒಬ್ರಿಗೇನೋ ಸಿಟಿದಾಗ ಅಲ್ಲಾರ ಇಲ್ಲಾರ ಅಂತ ನಾವು ಓಡಾಡಿದ್ರೆ ನಮ್ಮ ಕಾಲೇ ಮುರಿತೇವ್ ಸರ್. ನಮ್ಮ ಕೈಲಿ ಇದ್ರೆ ನಾವು ಮಾಡಕ್ ಹೋಗ್ಬೇಕ್ರಿ, ಇಲ್ಲ ಅಂತಂದ್ರೆ ಇದ್ದದ್ರೊಳಗೆ ಸರಿ ಮಾಡ್ಕೋಬೇಕ್ರಿ. ಗ್ರಾಮೀಣ ಭಾಗದಾಗ ಇರ್ತಕ್ಕಂಥ ಮಹಿಳೆಯರಿಗೆ ಈಗ ಸುಮ್ಮನೆ ಚೆನ್ನಾಗಿ ಓದಿರ್ತಾರಮ್ಮ, ಅವರು ಏನು ಮಾಡ್ತಿರೋದಿಲ್ಲ, ಮನೆಯಾಗ ಅಡಿಗೆ ಮಾಡಿ ಸಾಕು ಅಷ್ಟೇ, ಮನೆ ಪೂರ್ತಿ ನೋಡ್ಕೊಂಡು ಹೋಗುವಂಥವ್ರು ಇರ್ತಾರೆ. ಅಥವಾ ಏನಾದರೂ ಕೆಲಸ ಮಾಡ್ಬೇಕು, ಟೈಲರಿಂಗ್ ಮಾಡ್ಬೇಕು, ಕಲಿಬೇಕು ಅಂತ ಇರ್ತಾರೆ. ಅಥವಾ ಏನು ಕಲಿಲಾರ್ದೆ ನಾನು ಏನು ಕಲೀಲಿಲ್ಲಲ್ಲ ಅಂತ ಪೇಚಾಡುವಂಥವ್ರು ಇರ್ತಾರೆ. ಅಂತ ಮಹಿಳೆಯರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ನಾನು ತಿಳಿದ ಮಟ್ಟಿಗೆ ಸರ್ ಕೈಲಾದಷ್ಟು ಮಾಡ್ಬೇಕಂತ ಹೇಳ್ತೇನ್ರಿ ಸರ್. ಎಷ್ಟು ಓದಿದ್ರು ನಮ್ಗೆ ಅದೃಷ್ಟ ಇದ್ದು ನೌಕರಿ ಸಿಕ್ಕ್ಯಾವಂತಂದ್ರೆ ಸಣ್ಣ ಸಣ್ಣ ನೌಕರಿಯಿಂದ ಆಶಾ ವರ್ಕರ್ ಅಂತ, ಹೆಡ್ ಕುಕ್ಕರ್ ಅಂತ ಯಾವುದೋ ಒಂದು ಅದೃಷ್ಟ ಸಿಕ್ಕಿ ದೇವ್ರು ಕೊಟ್ಟಾರಂತಂದ್ರೆ ನೌಕರಿ ಸಿಕ್ಕರೆ ಸರಿ. ನೌಕರಿ ಸಿಗ್ಲಿಲ್ಲ ಅಂತಂದ್ರೆ ನಾವು ಓದಿವ ಅಂತಂದ್ ಮನ್ಯಾಗ ಕುಂತ್ರೆ ಹೆಂಗಾಗ್ತದ ಸರ್ ಸಂಸಾರ, ಮುಂದಕ್ಕೆ ಹೆಂಗ್ ಹೋಗ್ತದ್ರಿ? ಈಗ ಒಬ್ರು ಗಂಡ್ ಮಕ್ಳು ದುಡ್ದದ್ರಾಗ ಎಲ್ಲ ನಡಿಬೇಕಂತಂದ್ರೆ ಆಗೋದಿಲ್ಲ ಸರ್. ಇವಾಗ ಮಕ್ಕಳನ್ನ ಓದಿಸ್ಬೇಕು ಅಂದ್ಕೊಂತೀವಿ, ಚಲೋ ಓದ್ಬೇಕು ಅಂದ್ಕೊಂತೀವಿ. ಇನ್ನ ಇಬ್ರು ಕಷ್ಟ ಬಿದ್ದರೆ ಆಗ್ತದ ಸರ್. ಮಕ್ಕಳು ಏನು ಓದ್ತಾರಮ್ಮ? ಈಗ ಓದ್ತಾರ ಸರ್. ನನ್ನ ಮಗಳು 2nd ಇಯರ್ ಓದಕತ್ತಾಳ್ರಿ. ಗುಂಜಾಳಿ ಸ್ಕೂಲಿಗೆ ಟಾಪರ್ ಬಂದಾಳ್ರಿ. ಈಗ ಇದು ಯರ್ಮರ್ಸ್ ಮುರಾರ್ಜಿದಾಗ ಫ್ರೀ ಸೀಟ್ ಸಿಕ್ಕದ್ರಿ, ಸೈನ್ಸ್ ಮಾಡಕತ್ತಾಳ್ರಿ. ಒಟ್ಟಾರೆ ಇವತ್ತಿನ ಮಹಿಳೆಯರು ಯಾವ ರೀತಿ ಇರಬೇಕು ಅಂತ ಹೇಳ್ತೀಯಮ್ಮ? ನಾವು ಈಗ ಹೆಂಗ್ ಹೇಳ್ಬೇಕಂತಂದ್ರೆ ಸರ್, ಒಬ್ರ ಮಾತು ನಾವು ಬೈದ್ ಹೇಳ್ದವ್ರು ಚಲೋದಕ್ಕೆ ಹೇಳ್ತಾರ, ನಕ್ಕ ಹೇಳ್ಯವ್ರು ಕೆಡೋದಕ್ಕೆ ಹೇಳ್ತಾರ ಅಂತಾರಲ್ರಿ ಸರ್. ಹಂಗ ಒಬ್ರು ಬುದ್ಧಿ ಮಾತು ಹೇಳ್ಯಾರ ಅಂತಂದ್ರೆ ತಿಳ್ಕೊಬೇಕು ಸರ್ ಹೆಣ್ಮಕ್ಳು. ಈಗ ನಾನು ಏನಂತೀನಿ ಸರ್, ಇಬ್ರು ಗಂಡ ಹೆಂಡ್ತಿ ಹೊಂದ್ಕೊಂಡು ಕೆಲ್ಸಗಳು ಮಾಡ್ಕೊಂಡ್ರೆ ಮುಂದಕ್ಕೆ ಹೋಗ್ತಾವ ಸರ್. ನಾವು ಕೆಲಸ ಮಾಡೋದಿಲ್ಲ, ನಾನು ಓದಿನಿ ಮನೆಗಿರ್ತನ ಅಂತಂದ್ರೆ ಆಗೋದಿಲ್ಲ ಸರ್. ಇಬ್ರು ದುಡ್ದು ಮಾಡಿದ್ರೆ ಸಂಸಾರ ಮುಂದಕ್ಕೆ ಹೋಗ್ತದ ಅಂತ ಹೇಳ್ತೀನಿ ಸರ್. ಒಟ್ಟಾರೆ ನೀವು ಇವತ್ತು ಯಾವ್ದಾರು ಅನ್ವಾರ ಸುತ್ತಮುತ್ತ ಸಣ್ಣ ಪುಟ್ಟ ಈ ಮಿಟ್ಟಿ ಮಲ್ಕಾಪುರ ಅಥವಾ ಈ ಕಮಲಾಪುರ ಸುತ್ತಮುತ್ತ ಇದ್ದಂಥವ್ರು, ಸರ್ ನಮಗೆ ಭೀಮವ್ವರು ಏನಾದರೂ ಟೈಲರಿಂಗ್ ಕಲಿಸ್ಲಿಕ್ಕೆ ಆಗುತ್ತಾ, ಮತ್ತು ನಾವು ಅವ್ರನ್ನ ಎಲ್ಲಿ ಸಿಗ್ತಾರೆ, ಅವ್ರೆಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ನಿಮಗೆ ಅಲ್ಲಿ ಆ ಥರ ತರಬೇತಿ ಕೊಡ್ಲಿಕ್ಕೆ ಬಂದ್ರೆ ಅವ್ರಿಗೆ ಕೊಡ್ತೀರಿ? ಅಂದ್ರೆ ಹೋಗಿ ಕೊಡಕ್ ಆಗೋದಿಲ್ಲ ಸರ್. ನನ್ನಲ್ಲಿಗೆ ಬಂದಾರ ಅಂತಂದ್ರೆ ನಾನು ಇದ್ದಲ್ಲೇ ತೋರಿಸ್ಕೊಡ್ತೀನಿ ಸರ್ ಅಷ್ಟೇ. ಈಗ ಫೀಸ್ ಏನಾದ್ರು ಕೊಡ್ಬೇಕಾ, ಹೆಂಗೆ ಏನು? ಅವ್ರು ತಿಳಿದಷ್ಟು ಕೊಡ್ಲಿ ಸರ್ ಅಷ್ಟೇ. ಮೊದ್ಲಿದ್ದವ್ರೆಲ್ಲ ತಿಂಗಳ 500 ರೂಪಾಯಿ ಕೊಡ್ತಿದ್ರು ಸರ್, ಅಷ್ಟೇ ಸರ್. ಅವ್ರು ಕೊಟ್ಟಷ್ಟು ತಗೊಂಡು ಕಲ್ಸೇನ್ರಿ. ಈಗ ಅವರು ನಿಮ್ಮನ್ನ ಭೇಟಿ ಮಾಡೋದು ಹೆಂಗಮ್ಮ? ಈ ಊರಿಗೆ ಬರ್ಬೇಕಾ, ಅಥವಾ ನಿಮ್ದು ಏನಾದ್ರು ಮೊಬೈಲ್ ನಂಬರು ಅಥವಾ ಯಾವ ಏನಾದ್ರು ಇದೆಯಾ, ಹೆಂಗೆ? ಅಂದ್ರೆ ಅವ್ರವ್ರ ಊರಾಗ ಇದ್ದವ್ರು ಇರ್ತಾರಲ್ರಿ ಸರ್, ಅಲ್ಲೇ ಕಲ್ಕೊಂತಾರ. ಇಲ್ಲಿದ್ದವ್ರು ಮಾತ್ರ ನನ್ನಲ್ಲಿಗೆ ಬರ್ತಾರ ಸರ್, ನಾನು ಕಲಿಸ್ತಾನ ಅಂತಂದ್ ಕಲಿಸ್ತೇನ್ರಿ. ಇವಾಗೆಲ್ಲ ಹೊಲ್ದಾಗ ಕೆಲ್ಸಕ್ಕೆ ಹೋಗ್ತಿರ್ತಾರ ಸಣ್ಣ ಮಕ್ಕಳೆಲ್ಲ, ಕಲಿಬೇಕಂತಂದ್ರು ಆಗೋದಿಲ್ಲ. ಬೇಸಿಗೆದಾಗ 2 ತಿಂಗಳು ರಜೆ ಇರ್ತದ್ರಿ, ಮತ್ತೆ ನಾವು ಬೀಜ ಇಡೋತನ ರಜೆ ಇರ್ತದ್ರಿ ಮಕ್ಕಳಿಗೆ. ಆ ಟೈಮ್ನಾಗ ಬಂದು ಕಳ್ಸ ಅಂತಾರಲ್ರಿ ಸರ್, ಕಲಿಸ್ತೇನ್ರಿ ನಾ. ಒಟ್ಟಾರೆ ಈ ಒಂದು ನಿಮ್ಮ ಟೈಲರಿಂಗ್ ವೃತ್ತಿ, ಕುರಿ ಸಾಕಾಣಿಕೆ, ಈ ಒಕ್ಕಲ್ತನ, ಈ ಹೈನುಗಾರಿಕೆ ಇವೆಲ್ಲವೂ ಖುಷಿ ಇದೆಯಾ? ಖುಷಿ ತಂದಿದ್ಯಾ? ನಾನು ಸಂತೃಪ್ತವಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ, ನಮ್ಮ ಮನೆ ನಾವು ನಮ್ಮ ಮಟ್ಟಿಗೆ ನಾವು ಆರಾಮಾಗಿದ್ದೀವಿ ಅಂತಿರೋ, ಇನ್ನೂ ಏನಾದ್ರು ಮಾಡ್ಬೇಕು ಅಂತ ಆಸೆ ಇದೆಯಾ, ಹೇಗೆ? ಇನ್ನ ಮಾಡ್ಬೇಕಂತಾನೆ ಅದ ಸರ್. ಇಲ್ಲಿಗಂತೂ ಖುಷಿನೇ ಅದ ಸರ್. ಬಟ್ಟೆ ಹೊಲ್ಕೊಂತೀನಿ, ಇನ್ನ ಎಮ್ಮೆ ಸಾಗಾಣಿಕೆ ಅದ, ಕುರಿ ಸಾಕ್ತಿವಲ್ಲ ಸರ್. ಇನ್ನ ಇಷ್ಟು ಕುರಿ ತಂದು ಇನ್ನೊಂದು ಶೆಡ್ ಹಾಕ್ಬೇಕಂತನೂ ಆಲೋಚನೆ ಅದ ಸರ್, ಆಸೆ ಅದ ರೀ.
ಒಳ್ಳೇದಮ್ಮ. ಇಷ್ಟೊತ್ತು ನಿನ್ನಂಥ ಮಹಿಳೆಯರು ಹೆಚ್ಚು ಅಂದರೆ ಟೈಲರಿಂಗ್ ಮಾಡುವಂಥವ್ರನ್ನ ನಾನು ಅನೇಕರನ್ನ ಮಾತಾಡಿಸಿದ್ದೀನಿ. ಮತ್ತು ನೀವು ಹೈನುಗಾರಿಕೆ ಮಾಡ್ತೀರಿ, ಆಮೇಲೆ ಕುರಿ ಸಾಕಾಣಿಕೆ ಮಾಡ್ತೀರಿ, ಒಂದಷ್ಟು ಹೊಲ್ದಾಗ ಕೆಲಸಕ್ಕೂ ಮಾಡಕ್ಕೆ ಹೋಗ್ತೀರಿ. ತುಂಬ ಖುಷಿ ಅನ್ನಿಸ್ತದೆ. ಇಂತಹ ಮನಸ್ಥಿತಿ ಅಂದರೆ ದುಡಿಬೇಕು, ಮುಂದೆ ನೋಡಿ ದುಡಿಬೇಕು ಅನ್ನುವಂಥದ್ದು ಹೆಣ್ಮಕ್ಳಲ್ಲಿ ಹೆಚ್ಚು ಬರಬೇಕು. ಯಾಕಂದರೆ ಹೆಣ್ಮಕ್ಳು ದುಡಿಯಲಿಕ್ಕೆ ಮುಂದಾದರೆ ಎಂಥ ಮನೆ ಆದರೂ ಅದನ್ನು ಕಟ್ಟಿ ನಿಲ್ಲಿಸ್ಬೋದು. ಆ ಥರ ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸ್ವಯಂ ಉದ್ಯೋಗಿಗಳಾಗಿ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ಳುವಂಥವ್ರು ಇದ್ದೀರಿ. ನಿಮ್ಮಂಥ ಮಹಿಳೆಯರ ಸಂಖ್ಯೆ ಇನ್ನಷ್ಟು ಈ ಸಮಾಜದಲ್ಲಿ ಹೆಚ್ಚಾಗಲಿ ಅಂತ ನಾನು ಬಯಸ್ತೇನೆ. ಆಕಾಶವಾಣಿ ಪರವಾಗಿ ಇಷ್ಟೊತ್ತು ನಿಮ್ಮ ವೃತ್ತಿಯ ಬಗ್ಗೆ, ನಿಮ್ಮ ಬದುಕಿನ ಬಗ್ಗೆ ನನ್ನೊಟ್ಟಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮ ಆಕಾಶವಾಣಿ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ಮಹಿಳೆ ಭೀಮವ್ವ ಅವರ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಟೈಲರಿಂಗ್ ಹಾಗೂ ಕೃಷಿ ಅನುಭವಗಳನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.